ಇದೀಗ ಮಾಗಧ ಈ ಕೃತಿಯ ಬಿಡುಗಡೆ ನಡೀಲಿಕ್ಕಿದೆ. ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮೇಡಮ್ ಸಹನಾ ವಿಜಯಕುಮಾರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಅಜಕಳ ಗಿರೀಶ್ ಭಟ್ ಅವರ ಜೊತೆಗೆ. ಎಲ್ಲರಿಗೂ ನಮಸ್ಕಾರ. ಹಾಗೆಯೇ ಮಾಗಧ ಕೃತಿಯ ಲೇಖಕರಿಗೂ ಲೇಖಕಿಯಾದಂತಹ ಸಹನಾ ವಿಜಯಕುಮಾರ್ ಅವರಿಗೂ ಕೂಡ ವಂದನೆಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕೃತಿಯನ್ನು ಈಗ ಔಪಚಾರಿಕವಾಗಿ ನಾವು ಬಿಡುಗಡೆ ಮಾಡಿದ್ದೇವೆ. ಆದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಅದು ಹಿಂದೆ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಬಿಡುಗಡೆ ಆದಂಥ ಪುಸ್ತಕ. ಅದರಿಂದ ಅದು 3-4 ಮುದ್ರಣಗಳನ್ನು ಕಂಡಿರುವುದರಿಂದ ಈಗ ಈ ಲೇಟೆಸ್ಟ್ ಮುದ್ರಣವನ್ನು ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಅದು ಓದುಗರ ಮೆಚ್ಚುಗೆಯನ್ನು ಪಡೆದಿರುವುದು, ಕರ್ನಾಟಕದಾದ್ಯಂತ ಮಾರಾಟವಾಗುತ್ತಿರುವುದು ಕೂಡ ತುಂಬ ಸಂತೋಷದ ಸಂಗತಿ. ಮೊದಲನೇದಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ, ಕಾರ್ಯಕ್ರಮ ಪಟ್ಟಿಯಲ್ಲಿರುವ ಹಾಗೆ, ಈ ಒಂದು ಅವಧಿಯಲ್ಲಿ ಸುಮಾರು ಒಟ್ಟು 1 ಗಂಟೆಯ ಅವಧಿಯಲ್ಲಿ ಒಂದು 20 ನಿಮಿಷದಷ್ಟು ಸಮಯವನ್ನು ಸಭಾಸದರ ಜೊತೆಗಿನ ಸಂವಾದಕ್ಕೆ, ಲೇಖಕಿಯ ಜೊತೆಗೆ ಸಂವಾದಕ್ಕೆ ಅಂತಲೇ ಮೀಸಲು ಇಡ್ತೇವೆ. ಮತ್ತು ಸಾಮಾನ್ಯವಾಗಿ ಎಲ್ಲ ಲೇಖಕರ ಹಾಗೆ ಸಹನಾ ಮೇಡಮ್ ಅವರು ಕೂಡ ಅವರ ಕೃತಿಯ ಬಗ್ಗೆ ಅವರೇ ಮಾತಾಡುವ ಬದಲು ಬೇರೆಯವರು ಅದರ ಗುಣ ದೋಷಗಳನ್ನು ಹೇಳಲಿ, ಆ ಮೂಲಕ ಆ ಕಾದಂಬರಿಯ ಒಂದು ವಿಮರ್ಶೆ ನಡೆಯಲಿ ಅನ್ನುವುದು ಅವರ ಅಪೇಕ್ಷೆ. ಆದರೆ ವಾಸ್ತವ ಏನು ಅಂದರೆ, ಪ್ರೈಮರಿ ಸೋರ್ಸ್ ಇರುವಾಗ ಸೆಕೆಂಡರಿ ಸೋರ್ಸ್ ಯಾಕೆ ಅಂತ ಸಭಾಸದರಿಗೆ ಅನ್ನಿಸ್ತಾ ಇರ್ತದೆ. ಸಾಮಾನ್ಯವಾಗಿ ಪ್ರೈಮರಿ ಸೋರ್ಸ್ ಅಂದರೆ ಲೇಖಕಿ, ಅದರಿಂದ ಅವರೇ ಮಾತಾಡಲಿ ಅಂತ ಹೆಚ್ಚಿನವರ ನಿರೀಕ್ಷೆ ಇರುವುದು ಕೂಡ ಸಹಜವಾದ್ದೇ. ಯಾಕೆಂದರೆ ಪ್ರೈಮರಿ ಸೋರ್ಸಿನ ಬಗ್ಗೆ ನಮಗೆ ಒಂದು ವಿಶೇಷವಾದ ಗೌರವ, ಒಲವು ಇರ್ತದೆ. ಈ ಕೃತಿಯಲ್ಲಿ ಲೇಖಕಿ ಕಾದಂಬರಿಕಾರ್ತಿ ಅವರು ಅನೇಕ ಮೂಲ ಆಕರಗಳನ್ನು ಆಧರಿಸಿಯೇ ಬರೆದಿದ್ದಾರೆ. ಅದರಿಂದ ಅವರು ಸಾಕಷ್ಟು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಮೊದಲನೇದಾಗಿ ಅವರ ಒಂದು ಸಣ್ಣ ಪರಿಚಯ. ಅವರು ಸುಮಾರು 18 ವರ್ಷ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಅನಂತರ ಅವರ ಬರವಣಿಗೆಯನ್ನು ಅವರು ಆರಂಭಿಸಿದ್ದು ಅಂಕಣ ಬರೆಯುವ ಮೂಲಕ. ಕನ್ನಡಪ್ರಭದಲ್ಲಿ 2014ರಲ್ಲಿ ಅವರು ಅಂಕಣವನ್ನು ಬರೀಲಿಕ್ಕೆ ಆರಂಭಿಸಿದರು. ಅದು 2 ಸಂಪುಟಗಳಲ್ಲಿ ಮತ್ತು ಕನ್ನಡಿ ಅನ್ನುವ ಒಂದು ಹೆಸರಿನಲ್ಲಿ ಪ್ರಕಟ ಕೂಡ ಆಗಿದೆ. ಆಮೇಲೆ 2016ರಲ್ಲಿ ಕ್ಷಮೆ ಅನ್ನುವ ಒಂದು ಕಾದಂಬರಿಯನ್ನು ಬರೆದರು. ಅದು ಕೂಡ ಕನ್ನಡದಲ್ಲಿ ತುಂಬ ಜನಪ್ರಿಯವಾಗಿ ಮರಾಠಿಗೂ ಅನುವಾದವಾಗಿ ಈಗ ಸಿದ್ಧವಾಗಿದೆ. 4 ಮುದ್ರಣಗಳನ್ನು ಕನ್ನಡದಲ್ಲಿ ಕಂಡಿದೆ. 2018ರಲ್ಲಿ ಕಶೀರ ಅನ್ನುವ ಕಾದಂಬರಿ, ಹೆಚ್ಚಿನವರಿಗೆ ಗೊತ್ತಿರುವ ಹಾಗೆ ಇದು ಕಾಶ್ಮೀರದ ಒಂದು ಘಟನಾವಳಿಗಳನ್ನು ಆಧರಿಸಿದಂತಹ ಕಾದಂಬರಿ. ಸೂರ್ಯನಾರಾಯಣ ಚಡಗ ಪ್ರಶಸ್ತಿಯನ್ನು ಕೂಡ ಅದು ಪಡೆಯಿತು. 9 ಮುದ್ರಣಗಳನ್ನು ಕನ್ನಡದಲ್ಲಿ ಅದು ಕಂಡಿದೆ. ಹಿಂದಿ ಮತ್ತು ಇಂಗ್ಲೀಷ್ ಮತ್ತು ಮರಾಠಿ ಭಾಷೆಗಳಲ್ಲೂ ಕೂಡ ಅದು ಪ್ರಕಟ ಆಗಿದೆ. ಅದರ ನಂತರ 2020ರಲ್ಲಿ ಅವಸಾನ ಅನ್ನುವ ಒಂದು ಕಾದಂಬರಿಯನ್ನು ಬರೆದರು. ಅದು ಮರಾಠಿಯಲ್ಲಿ ಜನಪ್ರಿಯವಾಗಿ ಅಲ್ಲಿಯೂ ಪ್ರಕಟವಾಗಿದೆ. ಅನಂತರ 2024 ನವಂಬರ್ನಲ್ಲಿ ನಮ್ಮ ಈ ಪ್ರಸ್ತುತ ಕೃತಿ ಮಾಗಧ ಕಾದಂಬರಿ ಪ್ರಕಟವಾಗಿದೆ. ಈ ಬಗ್ಗೆ ಸಾಕಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗಾಗಲೇ ಅದರ ಬಗ್ಗೆ ಮಾತುಗಳನ್ನು ನೀವು ಕೆಲವರಾದರೂ ಕೇಳಿರಬಹುದು, ಅನೇಕರು ಕೃತಿಯನ್ನು ಕೂಡ ಓದಿರಬಹುದು. ನಾವು ಸಾಹಿತ್ಯ ಅಂತ ಹೇಳಿದಾಗ ಅದರಲ್ಲಿ ಮುಖ್ಯವಾಗಿ ಒಂದು 2-3 ವಿಧದ ಸಾಹಿತ್ಯವನ್ನು ನಾವು ಗುರುತಿಸ್ಬೋದು. ಒಂದು ಸಣ್ಣ ಪೀಠಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಒಂದು ಸಾಹಿತ್ಯ ಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ಅದರ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ನಮಗಿರುವಂಥ 1-2 ಕಿಂಡಿಗಳನ್ನು ಹೇಳಬೇಕು ಅಂತ ನನಗನ್ನಿಸ್ತದೆ. ಕಲ್ಪನಾ ಪ್ರಧಾನ ಸಾಹಿತ್ಯ ಅಂತ ನಾವು ಒಂದು ವಿಭಾಗ ಮಾಡ್ಬೋದು, ಇನ್ನೊಂದು ತರ್ಕ ಪ್ರಧಾನ ಸಾಹಿತ್ಯ ಅಂತ, ಆಮೇಲೆ ಮಾಹಿತಿ ಪ್ರಧಾನ ಸಾಹಿತ್ಯ ಅಂತ ಮುಖ್ಯವಾಗಿ 3 ವಿಭಾಗಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ.
ಈ ಕಲ್ಪನಾ ಪ್ರಧಾನ ಸಾಹಿತ್ಯ ಅಂತ ಹೇಳಿದಾಗ ಅದರಲ್ಲಿ ಕತೆ, ಕವನ, ನಾಟಕ, ಕಾದಂಬರಿ ಇವುಗಳೆಲ್ಲ ಬರ್ತವೆ. ಅದರಲ್ಲೂ ಕೂಡ ತುಂಬ ಜನಪ್ರಿಯವಾದ ಮಾಧ್ಯಮ ಅಂದರೆ ಕಾದಂಬರಿ ಸಾಹಿತ್ಯವೇ. ಕಥೆಗಳು ಕೂಡ ಜನಪ್ರಿಯವೇ, ಆದರೆ ಬಹಳ ಮುಖ್ಯವಾಗಿ ಕಾದಂಬರಿ ಅನ್ನೋದು. ನಾವು ಜನಪ್ರಿಯ ಕಾದಂಬರಿಕಾರರು ಅಂತಲೇ ಒಂದು ಕೆಟಗರಿಯನ್ನು ಮಾಡುವುದನ್ನು ಕೂಡ ನೀವು ಕಾಣ್ತೀರಿ. ಕಾದಂಬರಿ ಅಂದಾಗ ಅದರಲ್ಲಿ ಮತ್ತೆ ಪುನಃ ವಿಭಾಗಗಳನ್ನು ಮಾಡ್ತಾರೆ. ಐತಿಹಾಸಿಕ ಕಾದಂಬರಿ, ಆಮೇಲೆ ಸಾಮಾಜಿಕ ಕಾದಂಬರಿ, ಪೌರಾಣಿಕ ಕಾದಂಬರಿ, ಈಗ ಕೆಲವು ಜಾನಪದ ಕಥೆಗಳನ್ನು ಆಧರಿಸಿದ ಕಾದಂಬರಿಗಳನ್ನು ಕೂಡ ನಾವು ಕಾಣ್ತೇವೆ. ಅಂದರೆ ಈ ವಿಭಾಗಗಳನ್ನು ತುಂಬ ಸ್ಥೂಲವಾಗಿ ನಾವು ಮಾಡ್ತೇವೆ. ಆದರೆ ಆ ಕಾದಂಬರಿ ಪ್ರಕಾರಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ನಾವು ಉದಾಹರಣೆಗೆ ನೋಡಿದರೆ ಕಶೀರ ಅನ್ನುವ ಕಾದಂಬರಿ ತುಂಬ ಜನಪ್ರಿಯ ಆಯಿತು, ಸಹನಾ ಅವರೇ ಬರೆದದ್ದು. ಆದರೆ ಅದಕ್ಕಿಂತ ಮೊದಲೇ ಕನ್ನಡದಲ್ಲಿ ಕದಡಿದ ಕಣಿವೆ ಅಂತ ಒಂದು ಅನುವಾದಿತ ಕೃತಿ ಬಂದಿತ್ತು. ಅದು ನೇರ ಅನುಭವದ ಕೃತಿ, ಕಾದಂಬರಿಗಿಂತ ಹೆಚ್ಚು ಅಥೆಂಟಿಕ್ ಆದದ್ದು. ಇಂಗ್ಲೀಷಿನಿಂದ ಕನ್ನಡಕ್ಕೆ ರಾಹುಲ್ ಪಂಡಿತ್, ಬಹುಶಃ ರಾಹುಲ್ ಪಂಡಿತ್ ಅಲ್ಲ, ಅವರು ಮೂಲದಲ್ಲಿ ಬರೆದಂಥದ್ದು. ಆದರೆ ಅಷ್ಟು ಅಥೆಂಟಿಕ್ ಆದ ಅಂದರೆ ಅದನ್ನು ಅನುಭವಿಸಿದ ಒಬ್ಬ ಪಂಡಿತ, ಕಾಶ್ಮೀರಿ ಪಂಡಿತನೇ ಬರೆದದ್ದು. ಆದರೆ ಅದು ಕಶೀರದ ಪರಿಣಾಮವನ್ನು ಕನ್ನಡ ಓದುಗರ ಮೇಲೆ ಉಂಟು ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಕಾದಂಬರಿ ಮಾಧ್ಯಮದ ಶಕ್ತಿ. ಹಾಗಂತೇಳಿ ತಮ್ಮ ಕಲ್ಪನೆಯ ಮೂಲಕ ಉತ್ಪ್ರೇಕ್ಷೆ ಮಾಡಿ ಅವರೇನು ಕಶೀರದಲ್ಲಿ ಬರೆದಿದ್ದಾರೆ ಅಂತಲ್ಲ. ಆದರೆ ಯಾವುದನ್ನೇ ಆದರೂ ಕಲಾತ್ಮಕವಾಗಿ ಹೇಳಿದಾಗ ಅದು ಉಂಟು ಮಾಡುವ ಪರಿಣಾಮ ಬೇರೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಈಗ ಬಿಡುಗಡೆ ಮಾಡಿದ್ದ ಕಾರಣಕ್ಕಾಗಿ ಒಂದು 4-5 ನಿಮಿಷಗಳ ಕಾಲ ನಾನು ಈ ಕಾದಂಬರಿಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಓದಿದವರಿಗೆ ಮತ್ತು ಓದದವರಿಗೆ ಮಾಡಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಇದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಶೋಕನ ಕಾಲದ ಅಶೋಕನ ಕಥೆ. ತುಂಬ ದೀರ್ಘಾವಧಿಯನ್ನು ಹೇಳುವ ಕಥೆ ಅಲ್ಲ, ಹೆಚ್ಚು ಕಡಿಮೆ 1-1.5 ವರ್ಷ ಇರ್ಬೋದೇನೋ ಆ ಮಧ್ಯೆ ನಡೆಯುವಂತಹ ಘಟನಾವಳಿಗಳನ್ನು ಚಿತ್ರಿಸುವ ಬಹಳ ದೊಡ್ಡ ಕಾದಂಬರಿ, ಬಹಳ ದೀರ್ಘವಾದ ಕಾದಂಬರಿ. ಈಗಿನ ಕಾಲದ ಮಟ್ಟಿಗೆ ಇಷ್ಟು ವಿಸ್ತಾರವಾದ ಕಾದಂಬರಿಗಳನ್ನು ಬರೀಲಿಕ್ಕೆ ಯಾವುದೇ ಕಾದಂಬರಿಕಾರರಾದರೂ ಅಂಜಬೇಕು. ಧೈರ್ಯ ಮಾಡುವವರು ಯಾರೂ ಇಲ್ಲ. ಪ್ರಕಾಶಕರು ಧೈರ್ಯ ಮಾಡೋದಿಲ್ಲ, ಕಾದಂಬರಿಕಾರರು ಧೈರ್ಯ ಮಾಡೋದಿಲ್ಲ. ಇನ್ನು ಅಂತಹ ಕಾದಂಬರಿಯನ್ನು ಕಂಡಾಗ ಓದುಗನು ಕೂಡ ದೂರ ಹೋಗುವ ಸಂಭವ ಜಾಸ್ತಿ. ಆದರೆ ಸಹನಾ ಅವರು ಧೈರ್ಯ ಮಾಡಿದ್ದಾರೆ. ಮತ್ತು ಬಹಳ ಸಂಕೀರ್ಣವಾದ ಒಂದು ಹೆಣಿಗೆಯನ್ನು ಕಾದಂಬರಿಯಲ್ಲಿ ನಾವು ಕಾಣ್ತೇವೆ. ಆದರೆ ವಿಶೇಷ ಏನು ಅಂದರೆ ಆ ಸಂಕೀರ್ಣವಾದ ಹೆಣಿಗೆಯನ್ನು ಸರಳ ಮಾಡಲಿಕ್ಕೆ ಅವರು ತುಂಬ ಒಂದು ಒಳ್ಳೆಯ ಉಪಾಯವನ್ನು ಕಂಡುಕೊಂಡಿದ್ದಾರೆ. ನಾವು ಯಾವಾಗಲೂ ಕಾದಂಬರಿಯನ್ನು ಅಥವಾ ಯಾವುದೇ ಕಲಾಕೃತಿ, ಸಾಹಿತ್ಯ ಕೃತಿಯನ್ನು ವಿಮರ್ಶಿಸುವಾಗ, ಅದರ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ವಸ್ತು ಮತ್ತು ತಂತ್ರ ಅಂತ 2 ವಿಭಾಗಗಳನ್ನು ಮಾಡ್ತೇವೆ. ವಸ್ತು ಅಂದರೆ ಅದರೊಳಗೆ ಏನಿದೆ ಅಂತ, ತಂತ್ರ ಅಂದರೆ ಹೇಗೆ ಹೇಳಿದ್ದಾರೆ, ಆ ಕಥಾವಸ್ತುವನ್ನು ಯಾವ ರೀತಿಯಲ್ಲಿ ನಮಗೆ ಪ್ರಸ್ತುತಪಡಿಸಿದ್ದಾರೆ ಅಂತ. ಹಾಗಾಗಿ ವಸ್ತು ಎಷ್ಟು ಚೆನ್ನಾಗಿದೆ ಮತ್ತು ತಂತ್ರ ಎಷ್ಟು ಚೆನ್ನಾಗಿದೆ ಅನ್ನೋದರ ಮೇಲೆ ಒಂದು ಕಾದಂಬರಿಯ ಯಶಸ್ಸು ಇರ್ತದೆ. ಇಷ್ಟು ಸಂಕೀರ್ಣವಾದ ವಸ್ತುವನ್ನು, ಅವರು ಆಯ್ದುಕೊಂಡಂತಹ ವಸ್ತುವನ್ನು ಪ್ರಸ್ತುತಪಡಿಸಲಿಕ್ಕೆ, ಅದನ್ನು ಸರಳಗೊಳಿಸಲಿಕ್ಕೆ ಅವರು ಒಂದು ಉಪಾಯ ಏನು ಅಂದರೆ 4 ವಿಭಾಗಗಳನ್ನು ಮಾಡಿಕೊಂಡದ್ದು. ಅದು ದಂತಪುರ, ಪಾಟಲಿಪುತ್ರ, ಉತ್ತರ ಸೋಸಲಿ, ದಕ್ಷಿಣ ತೋಸಲಿ ಅಂತ 4 ಭೂಭಾಗ ಅಂತ ಇಟ್ಕೊಳ್ಳುವ. ಆ ಪ್ರದೇಶಗಳಲ್ಲಿ ನಡೆಯುವ ಘಟನಾವಳಿಗಳನ್ನು ಅವರು ಪ್ರತ್ಯೇಕವಾಗಿ ಬರೀತಾರೆ. ಆ ಮೂಲಕ ನಮಗೆ ಅದು ಸರಳವಾಗಿ ನಮ್ಮನ್ನು ತಲುಪುವ ಹಾಗೆ ಆಗ್ತದೆ. ಆಮೇಲೆ ಪಾತ್ರಚಿತ್ರಣದ ವಿಷಯಕ್ಕೆ ಬಂದಾಗಲೂ ಹಾಗೆ ಅದರಲ್ಲೂ ಅವರೊಂದು ಒಳ್ಳೆಯ ತಂತ್ರವನ್ನು ಅಳವಡಿಸಿಕೊಂಡಿದ್ದಾರೆ. ಅನೇಕ ಉತ್ತಮ ಲೇಖಕರು ಇದನ್ನು ಮಾಡ್ತಾರೆ. ಅಂದರೆ ಒಂದು ಪಾತ್ರವನ್ನು ಇನ್ನೊಂದು ಪಾತ್ರದ ಮೂಲಕ ಪರಿಚಯಿಸುವಂಥದ್ದು, ಅದು ಒಂದು ಕಲಾತ್ಮಕವಾದ ಒಂದು ಮಾದರಿ. ಅದು ಅಂದರೆ ಈಗ ಅಶೋಕ ರಾಜ ಇದ್ದರೆ ಅಶೋಕ ಹೀಗೆ ಹಾಗೆ ಅಂತ ಲೇಖಕರು ಹೇಳುವುದಿಲ್ಲ, ಕಾದಂಬರಿಕಾರರು ಹೇಳುವುದಿಲ್ಲ. ಬದಲಾಗಿ ಬೇರೆ ಪಾತ್ರಗಳು
ಅವನ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಟಿಪ್ಪಣಿಗಳನ್ನು ಮಾಡ್ತಾ ಹೋಗ್ತವೆ. ಅಶೋಕನ ಒಬ್ಬನ ಬಗ್ಗೆ ಮಾತ್ರ ಅಲ್ಲ, ಇತರ ಪಾತ್ರಗಳ ಬಗ್ಗೆಯೂ ಅದೇ ಮಾದರಿಯನ್ನು ಅವರು ಅನುಸರಿಸ್ತಾರೆ. ಆಮೇಲೆ ಇದಕ್ಕೆ ವಿಸ್ತಾರ ಬಂದದ್ದು ಹೇಗೆ ಅಂದರೆ, ಬೌದ್ಧ, ಜೈನ, ಈ ಭಾರತೀಯ ದರ್ಶನಗಳ ಪರಂಪರೆ ಮತ್ತು ಅವರ ಆಚರಣೆಗಳನ್ನೆಲ್ಲ ಅವರಿಲ್ಲಿ ಕಾದಂಬರಿ ಮಾಧ್ಯಮದ ಮೂಲಕ ಪರಿಚಯಿಸ್ತಾರೆ. ಅದು ಕಾಲ್ಪನಿಕ ವಿಷಯವಲ್ಲ, ಅಧಿಕೃತವಾಗಿ ಬೇರೆ ಬೇರೆ ಆಕಾರಗಳ ಮೂಲಕ, ನಂಬಲರ್ಹ ಆಕಾರಗಳ ಮೂಲಕ ಅವರು ಕಂಡುಕೊಂಡ ವಿಷಯವನ್ನು ನಮ್ಮ ಮುಂದೆ ಪೋಣಿಸಿದ್ದಾರೆ. ಆ ಪೋಣಿಸುವಿಕೆಯಲ್ಲಿ ಒಂದು ಕಲಾತ್ಮಕತೆ ಇದೆ. ಒಟ್ಟು ಕಥೆಗೆ ಪೂರಕವಾಗುವ ರೀತಿಯಲ್ಲಿ ಅದನ್ನು ಅವರು ಬೆರೆಸಿದ್ದಾರೆ. ಆಮೇಲೆ ನಿನ್ನೆ ಪ್ರೊಸೆಸ್ ರಿಫಾರ್ಮ್ಸ್ ಬಗ್ಗೆ ಒಂದು ಅವಧಿ ಇತ್ತು ಸಂಜೀವ್ ಸನ್ಯಾಲ್ ಅವರದ್ದು. ಅಲ್ಲಿ ವೆಲ್ತ್ ಕ್ರಿಯೇಷನ್ ಬಗ್ಗೆ, ಈ ಶ್ರೇಷ್ಠಿಗಳ ಶ್ರೇಷ್ಠಿಗಳ ಒಂದು ಮಹತ್ವ ವೆಲ್ತ್ ಕ್ರಿಯೇಷನ್ನಲ್ಲಿ. ಒಂದು ರಾಷ್ಟ್ರ ಎನ್ನುವುದು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಅಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡುವವರು ಇರಬೇಕು, ಮತ್ತು ಆ ಸೃಷ್ಟಿಯಾದ ಸಂಪತ್ತು ಸರಿಯಾಗಿ ಶಾಸನದ ಮೂಲಕ, ಶಾಸನ ಅಂದರೆ ಆಡಳಿತ ಅನ್ನುವ ಅರ್ಥದಲ್ಲಿ ಪ್ರಶಾಸನ, ಆ ಆಡಳಿತದ ಮೂಲಕ ವಿನಿಯೋಗ ಆಗುವ ಹಾಗೆ ವ್ಯವಸ್ಥೆ ಆಗಬೇಕು. ಇದನ್ನು ಸ್ಥಾಪಿಸಲಿಕ್ಕೆ ಅಶೋಕ ಹೇಗೆ ಚಾಣಕ್ಯರ ಅರ್ಥಶಾಸ್ತ್ರವನ್ನು ಅವಲಂಬಿಸಿ ನಡ್ಕೊಳ್ತಾನೆ ಅನ್ನೋದನ್ನು ಅವರು ಇಡೀ ಕಾದಂಬರಿಯಲ್ಲಿ ಅಲ್ಲಲ್ಲಿ ದಾಖಲಿಸ್ತಾರೆ. ಮತ್ತು ಇನ್ನೊಂದು ದೊಡ್ಡ ಕಾನ್ಫ್ಲಿಕ್ಟ್ ಅದರಲ್ಲಿರುವಂಥದ್ದು ರಾಷ್ಟ್ರ ಮತ್ತು ಜನಪದ ಅಂತ ಇಟ್ಕೊಳ್ಳುವ, ಅಥವಾ ನಾವು ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಒಂದು ಇಡೀ ರಾಷ್ಟ್ರ ಮತ್ತು ಪ್ರದೇಶದ ಸ್ವಾತಂತ್ರ್ಯ. ಈ ಪ್ರಾದೇಶಿಕತೆಯ ಒಂದು ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ಇರಬೇಕು, ಇದು ಎರಡರ ಸಂಬಂಧ ಹೇಗಿರಬೇಕು ಅನ್ನುವ ಒಂದು ದೊಡ್ಡ ಸಂಘರ್ಷ. ಇದು ಅಶೋಕನ ಕಾಲದಿಂದ ಇವತ್ತಿನವರೆಗೂ ಇರುವಂತಹ ಒಂದು ಸಂಘರ್ಷ. ಆ ಸಂಘರ್ಷ ಇಲ್ಲಿ ಚಿತ್ರಿತವಾಗ್ತಾ ಹೋಗಿದೆ. ಮತ್ತು ಬಹಳ ಮುಖ್ಯವಾದ ಈ ಮಾಗಧ ಅನ್ನೋದರಲ್ಲಿ ಏನು ಅಂತಂದರೆ, ವಾಟ್ ಈಸ್ ಗ್ರೇಟ್ ಅಂದರೆ, ಈ ಕಾಲಾತೀತ ಮತ್ತು ದೇಶಾತೀತವಾದ ಮನುಷ್ಯ ಸ್ವಭಾವದ ಶೋಧ ಮತ್ತು ಮನುಷ್ಯ ಸಂಬಂಧದ ಸೂಕ್ಷ್ಮಗಳ ಚಿತ್ರಣ. ಇದು ಈ ಕಾದಂಬರಿ ಇನ್ನೊಂದು ವೈಶಿಷ್ಟ್ಯ. ಅದು ಬಹಳ ಡೆಲಿಕೇಟ್ ಆದ ಸಂಬಂಧಗಳಿವೆ ಇಲ್ಲಿ. ಕೆಲವು ಡೆಲಿಕೇಟ್ ಅಂದರೆ ಅದು ಎಳೆದರೆ ಕಟ್ಟಾಗ್ಬೋದು, ಇನ್ನು ಸ್ವಲ್ಪ ಹತ್ತಿರ ಹೋದರೆ ಅಂಟಿಕೊಳ್ಬೋದು, ಆ ಥರದ ಸಂಬಂಧಗಳು. ಅದು ಅಶೋಕ ಮತ್ತು ಶೂರ್ಮಿಕೆಯ ಮಧ್ಯದ ಅವನ ಅಂಗರಕ್ಷಕಿ, ಅತ್ಯಂತ ಹತ್ತಿರದ ಅಂಗರಕ್ಷಕಿ, ಅವರಿಬ್ಬರ ಮಧ್ಯದ ಸಂಬಂಧ ಇರಬಹುದು. ಸುಮನ ಮತ್ತು ಮಂಜರಿ ಅಂತ ಇನ್ನೊಂದು ಸಂಬಂಧ ಬರ್ತದೆ. ಅಭಿನಂದನ ಮತ್ತು ಸಂಧ್ಯಾ ಅನ್ನುವ, ಅಂದರೆ ನಾವೀಗ ಗಂಡು ಹೆಣ್ಣುಗಳ ಮಧ್ಯದ ಸಂಬಂಧವನ್ನೇ ನೋಡಿದರೂ ಕೂಡ ಅದು ನೀವು ಓದಿಯೇ ಅನುಭವಿಸಬೇಕು. ಅದನ್ನು ನಾನು ವಿವರಿಸುವ ಹಾಗಿಲ್ಲ, ವಿವರಿಸಲಿಕ್ಕೆ ಕಷ್ಟ, ಸಾಧ್ಯ ಇಲ್ಲ. ವಿವರಿಸುವುದು ಅಂದರೆ ಮತ್ತೆ ಅದನ್ನು ಈ ಥರ ಇದೆ ಅಂತ ನಾನು ಓದಿ ನಿಮಗೆ ಹೇಳಬೇಕು. ಯಾಕೆಂದರೆ ಅಷ್ಟು ಸೂಕ್ಷ್ಮವಾದ ಚಿತ್ರಣ ಅದು. ಆ ಕಾರಣಕ್ಕಾಗಿಯೇ ಕಾದಂಬರಿ ಒಂದು ಫಿಲಾಸಫಿಕಲ್ ಆದ ಓದು ಕೂಡ ನಿಮಗೆ ಒದಗಿಸ್ತದೆ. ಒಂದು ದಾರ್ಶನಿಕವಾದ ಓದನ್ನು ನಿಮಗೆ ಆ ಕಾದಂಬರಿ ನೀಡ್ತದೆ. ನಮಗೆ ನಮ್ಮ ಕನ್ನಡದ ಪರಂಪರೆಯಲ್ಲಿ ಆ ಥರದ ಕಾದಂಬರಿಗಳನ್ನು ನೀಡಿದವರು ಬಹಳ ಕಡಿಮೆ ಮಂದಿ ಇರುವುದು, ಬೆರಳೆಣಿಕೆಯ ಲೇಖಕರು ಇರುವುದು. ಇದು ಬಹಳ ಮುಖ್ಯ. ನಾವು ಭೈರಪ್ಪನವರ ಕಾದಂಬರಿ ಇರ್ಬೋದು, ಅಥವಾ ಕುವೆಂಪು ಅಂತವರ ಕಾರಂತರ ಕೆಲವೇ ಕಾದಂಬರಿ ಇರ್ಬೋದು, ಈಚಿನ ಮಣ್ಣಿನ ಕನಸು ಕಾದಂಬರಿ ಇರ್ಬೋದು, ಅಥವಾ ಈ ಕಾದಂಬರಿ ಆ ಲೆವೆಲಿಗೆ ಸ್ಪರ್ಧೆಯನ್ನು ಕೊಡುವ ಮಟ್ಟದ ಒಂದು ಕಾದಂಬರಿ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಇನ್ನು ಕಲೆಯ ಬಗ್ಗೆ ಒಂದು 2-3 ಅಂಶಗಳನ್ನು ಹೇಳೋದಾದರೆ, ಅದರಲ್ಲಿ ಒಂದು ಸನ್ನಿವೇಶ ಬರ್ತದೆ. ಅಶೋಕ ತನ್ನ ಕಳಿಂಗದ ಮೇಲೆ ಯುದ್ಧ ಮಾಡಬೇಕೋ ಬೇಡೋ ಅನ್ನೋದಕ್ಕೆ ಈ ಪರಿಷತ್ತಿನ ಸಭೆಯಲ್ಲಿ ಒಂದು ಚಿತ್ರಪಟವನ್ನು ಮಂತ್ರಿ ತಂದಿಡ್ತಾನೆ. ಅದನ್ನು ಅವನು ಆ ಚಿತ್ರಪಟವನ್ನು ಸಿಟ್ಟಿನಲ್ಲಿ ಕೈಯಲ್ಲಿ ಒತ್ತಿ ಮುದ್ದೆ ಮಾಡಿದಾಗ ಕಳಿಂಗ ಅನ್ನುವ ಏನು ದೇಶದ ಜಾಗ ಇತ್ತಲ್ಲ ಭೂಪಟದಲ್ಲಿ, ಅದು ಹಿಂಡಿ ಹಿಪ್ಪೆ ಹಾಕಿ ಹೋಯ್ತಂತೆ. ಆರಂಭದಲ್ಲೇ ಬರ್ತದೆ ಅದು, ಮೊದಲ ಕೆಲವೇ ಪುಟಗಳಲ್ಲಿ. ಇಡೀ ಕಾದಂಬರಿಯ ಕೊನೆಗೆ ಏನಾಗ್ತದೆ ಅನ್ನೋದರ ಒಂದು ಸಾಂಕೇತಿಕವಾದ ಕಲಾತ್ಮಕವಾದ ಚಿತ್ರಣ ಅದು. ನದಿ ಒಂದು ರೂಪಕವಾಗಿ ಬರುವಂಥದ್ದು, ಅದರ ಆರ್ಭಟ ಇರ್ಬೋದು. ಅಶೋಕ ವೃಕ್ಷ, ಕಳಿಂಗದ ರಾಜ ಅಶೋಕ ವೃಕ್ಷವನ್ನು ಕಂಡಾಗ ಅವನಿಗೆ ಭಾಳ ಸಿಟ್ಟು ಬರ್ತದೆ. ಈ ವೃಕ್ಷಗಳನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳ್ತಾನೆ. ಅಶೋಕ ವೃಕ್ಷದ ಬಗ್ಗೆ ಅವನಿಗೆ
ಅಥವಾ ಇನ್ನು ತೇಗದ ಎಲೆಗಳು, ತೇಗದ ಎಲೆ ಮುಖದವಳು ಅಂತ. ಆಮೇಲೆ ರಾಣಿಯರ ಸುಖ ದೇಹದಲ್ಲೂ ವ್ಯಾಪಿಸಿ ಅವರ ಆಕಾರ ಹಿಗ್ಗಿಸಿ ರೂಪ ಕುರೂಪ ಎನಿಸುವಂತೆ ಆಗಿತ್ತು ಅಂತ. ಆಮೇಲೆ ಅಶೋಕ ಎಂಥವನು ಅಂದರೆ ಅವನು ಮರವನ್ನೇ ಉರುಳಿಸಿ ಹಣ್ಣು ತಿನ್ನುವವನು ಅಂತ. ಹೀಗೆಲ್ಲ ಅಶೋಕನ ಲಿಪಿಯೊಂದಿಗೆ ಆ ಕಾದಂಬರಿ ಕೊನೆ ಆಗ್ತದೆ. ಶಾಸನ ಅಂತ ನಾವಿವತ್ತು ಕರಿತೇವೆ, ಇನ್ಸ್ಕ್ರಿಪ್ಷನ್ ಅಂತ. ಆದರೆ ಶಾಸನ ಅಂದರೆ ನಿಜವಾಗಿ ಆಡಳಿತಕ್ಕೆ ಸಂಬಂಧಿಸಿದ ಅವನು ಲಿಪಿಯನ್ನು ಬರೆಯಿಸುವ ಮೂಲಕ ಅದು ಕಾದಂಬರಿ ಮುಕ್ತಾಯದ ಹಂತಕ್ಕೆ ಬರ್ತದೆ. ಹೀಗೆ ಒಂದು ಸಣ್ಣ ಪರಿಚಯವಷ್ಟೇ ಮಾಡಿದ್ದು ನಾನು. ನಾವೀಗ ನಮ್ಮ ಸಹನಾ ಅವರನ್ನೇ ಮಾತಾಡಿಸೋದು. ನಾವೀಗ ಈ ಐತಿಹಾಸಿಕ ಕಾದಂಬರಿ ಅನ್ನುವ ಒಂದು ಕಾನ್ಸೆಪ್ಟಿನ ಬಗ್ಗೆ ಪ್ರಶ್ನೆಗಳನ್ನು ಕೆಲವರು ಎತ್ತಾರೆ. ಭಾಳ ಮುಖ್ಯವಾದ ಕಾರಣ ಏನು ಅಂದರೆ ಅದರಲ್ಲಿ ಈ ಪೊಲಿಟಿಕಲ್ ಆದ ಕರೆಕ್ಟ್ನೆಸ್ಸನ್ನು ಇವತ್ತಿಗೆ ಬೇಕಾದ ಹಾಗೆ ತರಲಿಕ್ಕೆ ಕಷ್ಟ ಅನ್ನುವ ಕಾರಣವೂ ಇರ್ಬೋದು, ಅಥವಾ ಕೆಲವೊಂದು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ ಸತ್ಯಗಳನ್ನು ಅವುಗಳು ಹೇಳ್ತವೆ ಅನ್ನುವ ಕಾರಣಕ್ಕೂ ಇರ್ಬೋದು. ಒಟ್ಟಿನಲ್ಲಿ ಈ ಐತಿಹಾಸಿಕ ಕಾದಂಬರಿಗಳ ಪ್ರಸ್ತುತತೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಅದರ ಪ್ರಾಮುಖ್ಯ ಏನು? ಎಲ್ರಿಗೂ ನಮಸ್ಕಾರ. ಐತಿಹಾಸಿಕ ಕಾದಂಬರಿಗಳು ನನಗನ್ಸೋದು ನಮ್ಮ ಪಠ್ಯಗಳಲ್ಲಿ ಇತಿಹಾಸವನ್ನು ಪೂರ್ತಿ ಹೇಳಿಲ್ಲದೆ ಇರೋದ್ರಿಂದ, ಅಥವಾ ಹೇಳಿದ್ರೂ ನಾವೆಲ್ಲರೂ ಆರಂಭದಿಂದಲೂ ಬಹಳ ನಿರ್ವೀರ್ಯರೇ ಆಗಿದ್ವಿ, ಸಾಲಾಗಿ ಯುದ್ಧಗಳಲ್ಲಿ ಸೋತ್ವಿ ಅನ್ನುವ ಒಂದು ನಮ್ಮ ಬಗ್ಗೆಯೇ ಒಂದು ನೇತ್ಯಾತ್ಮಕವಾದ ಭಾವನೆ ಮೂಡಿಸ್ತಿರೋದ್ರಿಂದ, ಮತ್ತು ಈಗ ತಂತ್ರಜ್ಞಾನದ ಕಾರಣಕ್ಕೆ ನಮಗೆ ಹಳೆಯ ಗ್ರಂಥಗಳೆಲ್ಲ ಆರ್ಕೈವ್ಸ್ನಲ್ಲಿ ಸಿಗುತ್ತೆ. ಅನೇಕ ಗ್ರಂಥಗಳ ಓದು ಈಗ ನಮಗೆ ಸಾಧ್ಯವಾಗುತ್ತೆ. ಈ ಎಲ್ಲ ಅವಕಾಶಗಳಿರೋದ್ರಿಂದ ಸಾಧಾರಣವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿರೋರು, ಸಾಹಿತ್ಯೇತರ ಕ್ಷೇತ್ರಗಳಲ್ಲಿರುವವರಿಗೆ ಈ ಎಲ್ಲದರ ಲಭ್ಯತೆಯ ಬಗ್ಗೆ ಅರಿವಿರೋದ್ರಿಂದ ಸ್ವತಃ ಶೋಧಿಸಿಕೊಂಡು ತಿಳ್ಕೊಳ್ಳುವ ಮಾರ್ಗಗಳು ಅನೇಕ ಇವೆ. ಹಾಗಾಗಿ ಐತಿಹಾಸಿಕ ಮುನ್ನೆಲೆಗೆ ಬರ್ತಾ ಇದೆ ಅಂತ ಅನಿಸುತ್ತೆ. ಹಾಗೆಯೇ ಕೂತು ಸಂಶೋಧನೆ ಮಾಡಿ ಒಂದು ಬರೆಯೋ ಮನಸ್ಥಿತಿ ನಮ್ಮ ಕೆಲಸಗಳಲ್ಲೇ ನಮಗೆ ಅದೊಂದು ಟ್ರೈನಿಂಗ್ ಆಗಿರುತ್ತೆ, ದೀರ್ಘವಾದ ಓದು ಸಾಧ್ಯ ಆಗುತ್ತೆ. ಅದರಿಂದ ನಮ್ಮ ಇತಿಹಾಸವನ್ನು ಅಥವಾ ಮುಚ್ಚಿಟ್ಟ ಸತ್ಯಗಳನ್ನು ತೆರೆದು ತೋರಿಸ್ಬೇಕು ಅನ್ನೋದೇ ಮುಖ್ಯ ಕಾರಣ ಅಂತ ಅನಿಸುತ್ತೆ. ಯಾಕಂದರೆ ಈಗ ಯಾರೇ ಬರೆದ್ರೂ ಅದಕ್ಕೆ ತುಂಬ ಆಧಾರಗಳನ್ನು ಕೊಡ್ತಾರೆ, ಲೇಖಕರನ್ನು ಉಲ್ಲೇಖಿಸ್ತಾರೆ, ಗ್ರಂಥಗಳ ಪಟ್ಟಿಯನ್ನೇ ಕೊಟ್ಟುಬಿಡ್ತಾರೆ. ಇತ್ತೀಚಿನ ಎಲ್ಲ ಐತಿಹಾಸಿಕ ಕಾದಂಬರಿಗಳನ್ನು ಗಮನಿಸಿದರೆ ಅದು ಒಂದು ಕಾರಣ ಅನಿಸುತ್ತೆ. ಹೌದು. ಆದರೆ ಈ ಇತಿಹಾಸದ ಆಧಾರದಲ್ಲಿ ಕಾದಂಬರಿಯನ್ನು ಬರೆಯುವಾಗ ಒಂದು ದೊಡ್ಡ ಸಮಸ್ಯೆ ಅಥವಾ ಸವಾಲು ಏನು ಅಂತಂದರೆ, ನೀವು ನೇರವಾಗಿ ಇತಿಹಾಸವನ್ನು ಬರೀಲಿಕ್ಕಾಗಲ್ಲ, ಕಲ್ಪನೆಯನ್ನು ಬೆರೆಸಲೇಬೇಕು. ಈ ಇತಿಹಾಸದ ವಿಚಾರವಾಗಿ ಬರೆಯುವಾಗ ಕಲ್ಪನೆಯನ್ನು ಎಲ್ಲಿ ನೀವು ಸೇರಿಸಲಿಕ್ಕಾಗ್ತದೆ ಅಥವಾ ಹೇಗೆ ಅದನ್ನು ಬೆರೆಸುವ ಒಂದು ತಂತ್ರವನ್ನು ಮಾಡ್ತೀರಿ ಅಂತ ಹೇಳೋದು. ಯಾರಾದರೂ ಹೊಸದಾಗಿ ಐತಿಹಾಸಿಕ ಕಾದಂಬರಿ ಬರೆಯುವುದಾದರೆ ಅವರಿಗೆ ಒಂದು ಹಿಂಟ್ ಸಿಗಲಿ ಅನ್ನುವ ಕಾರಣಕ್ಕೆ 2 ಉದಾಹರಣೆ ಹೇಳಬಹುದು. ಖಾರವೇಲನ ಶಾಸನ, ಅಶೋಕನ ಸುಮಾರು 200 ವರ್ಷಗಳ ನಂತರ ಕಲಿಂಗವನ್ನು ಆಳ್ತಾನೆ, ಚೇದಿ ವಂಶದ 3ನೇ ರಾಜ. ಅವನು ತನ್ನ ದಿಗ್ವಿಜಯದ ವಿವರ ಬರೆಸ್ತಾ ಮಗಧದ ಮೇಲೆ ದಾಳಿ ಮಾಡಿ ಜಿನ ಪ್ರತಿಮೆಯನ್ನು ತರುವ ಉಲ್ಲೇಖ ಮಾಡ್ತಾನೆ. ಜಿನ ಪ್ರತಿಮೆಯನ್ನು ಅವನು ಹಿಂತಿರುಗಿ ತರ್ತಾನೆ ಅಂದಮೇಲೆ ಪೂರ್ವದ ಮಗಧ ರಾಜ ಯಾರೋ ಅದನ್ನು ಕಲಿಂಗದಿಂದ ಕೊಂಡೊಯ್ದು ಅಲ್ಲಿರಿಸ್ಕೊಂಡಿರಬೇಕು. ಅದನ್ನು ನಮ್ಮ ಇತಿಹಾಸಕಾರರು ಮೊದಲ ರಾಜ ಮಹಾಪದ್ಮನಂದ ಇರಿಸ್ಕೊಂಡಿದ್ದ ಅಂತ ಇದು ಒಂದು ಆಧಾರ. ಇದ್ರ ಮೇಲೆ ನನ್ನ ಕಲ್ಪನೆ ಅಂದರೆ ಕಾದಂಬರಿಯಲ್ಲಿ ಈ ಕಲಿಂಗ ರಾಜ ಇನ್ನೂ ಜಿನ ಪ್ರತಿಮೆ ಇನ್ನೂ ನಮಗೆ ತರಕ್ಕಾಗಿಲ್ವಲ್ಲ, ಯಾಕಂದರೆ ಇವನು ಖಾರವೇಲನಿಗಿಂತ ಪೂರ್ವದವನು, ಗುಣಕೀರ್ತಿ, ಅಶೋಕನ ಸಮಕಾಲೀನ. ಕಲಿಂಗ ಪ್ರತಿಮೆ ಬಂದದ್ದು ಖಾರವೇಲನ ಕಾಲದಲ್ಲಿ 200 ವರ್ಷಗಳ ತರುವಾಯ. ಅದರಿಂದ ಇದೊಂದು ವಿವರ, ಇದರ ಸುತ್ತ ಕಲ್ಪನೆಗಳು. ಹಾಗೆ ಅಶೋಕ ಮತ್ತು ಶೂರ್ಮಿಕೆ, ಈ ಚಂದ್ರಗುಪ್ತ ಮೌರ್ಯನಿಗೆ ಅಂದರೆ ಮೌರ್ಯ ವಂಶದ ಸಂಸ್ಥಾಪಕ, ಅವನಿಗೆ ಅಂಗರಕ್ಷಕಿಯರು ಇರ್ತಿದ್ರು ಅನ್ನೋದನ್ನ ಮೆಗಾಸ್ಥನೀಸನ ಇಂಡಿಕಾದಲ್ಲಿ ನಮಗೆ ಸಿಗುತ್ತೆ. ಇಂಡಿಕಾ ಎಷ್ಟರ ಮಟ್ಟಿಗೆ ಅದರ ಸತ್ಯವಾಗಿದೆ, ಅದರ ಆಧಾರ ಅಂದರೆ ಅದು ಪಾಟಲಿಪುತ್ರ ದುರ್ಗದ ಪ್ರಾಕಾರ, ಅದನ್ನು ಮರದ ದಿಮ್ಮಿಗಳು ಅಂತ ಹೇಳ್ಬೋದು, ಅದರಲ್ಲಿ ನಿರ್ಮಿಸಿರ್ತಾರೆ. ಅದರದ್ದೆಲ್ಲ ಅಳತೆ ಅವನು ಏನು ಮೆಗಾಸ್ಥನೀಸ್ ಬರೆದಿದ್ದಾನೋ ವ್ಯಾಡೆಲ್ ಮತ್ತು ಸ್ಪೂನರ್ ಉತ್ಖನನ ಮಾಡಿದಾಗ ಹಾಗೆ ಸಿಗುತ್ತೆ. ಅವನು ಇದು 72 ಸ್ತಂಭಗಳು ಅಲ್ಲಿ ಪರ್ಷಿಯಾದಲ್ಲಿ ಅಂದರೆ ಅಕೆಮಿನಿಯಾ ಎಂಪೈರ್ ಅವರು 100 ಸ್ತಂಭಗಳ ಸಭಾಭವನ ಮಾಡಿರ್ತಾರೆ. 10 ಸ್ತಂಭಗಳದು ಒಂದು ಸಾಲು ರೋ. ಅಂಥದ್ದೇ ಇಲ್ಲಿ 80 ಸ್ತಂಭಗಳ ಭವನ ಇದೆ ಅಂತ ಮೆಗಾಸ್ಥನೀಸ್ ಹೇಳಿರೋದು ಇವರು ಎಕ್ಸ್ಕೇವೇಟ್ ಮಾಡಿದಾಗ ಸಿಕ್ಕಿದೆ.
ಒಂದೆರಡನ್ನ ಕುಮ್ರಹಾರ್ನಲ್ಲಿ ಇರಿಸಿದ್ದಾರೆ ಪಾಟ್ನಾದಲ್ಲಿ, ಅವತ್ತಿನ ಪಾಟ್ಲಿಪುರ ಇವತ್ತಿನ ಪಾಟ್ನಾ, ಹೀಗೆ ಆಧಾರಗಳು. ಆ ಮೆಗಾಸ್ತನೀಸ್ ಹೇಳ್ತಾನೆ ಚಂದ್ರಗುಪ್ತನನ್ನು ಯಾವಾಗಲೂ ಅಂಗರಕ್ಷಕಿಯರು ಸುತ್ತುವರೆದಿರ್ತಿದ್ರು ಅಂತ, ಅದು ಒಂದು ಆಧಾರ. ಭಾರ್ಹುತ್ನಲ್ಲಿರುವ ಶಿಲ್ಪದಲ್ಲೂ ಮಾವುತರು ಸ್ತ್ರೀಯರು ಮತ್ತು ರಾಜ ಈ ಅಂಗರಕ್ಷಕಿಯರಿಂದ ಸುತ್ತುವರಿಯಲ್ಪಡ್ತಿದ್ದ. ಅರ್ಥಶಾಸ್ತ್ರದಲ್ಲೂ ರಾಜ ಎದ್ದ ತಕ್ಷಣ ಅಂಗರಕ್ಷಕಿಯರು ಅವನನ್ನು ಎದುರುಗೊಳ್ಳಬೇಕು ಅನ್ನೋ ಉಲ್ಲೇಖ. ಈ ಎಲ್ಲ ಸೇರಿ ಶೂರ್ಮಿಕೆಯ ಒಂದು ಪಾತ್ರ ಸೃಷ್ಟಿಯಾಗೋದು. ಆಧಾರ ಹೀಗೆ. ನಂತರ ಅವರ ಸಂಬಂಧ ಅದು ಕಲ್ಪನೆಗೆ ಈ ವಿವರ ಆಧಾರವಾಗುತ್ತೆ. ನಂತರ ಅದು ಔಚಿತ್ಯವನ್ನು ಗಮನದಲ್ಲಿರಿಸಿಕೊಂಡು ಕಲ್ಪನೆ ಬೆಳೆಯುತ್ತೆ. ಅದೇ ಅಂದರೆ ಮುಖ್ಯವಾಗಿ ಐತಿಹಾಸಿಕವಾಗಿ ಈಗಾಗಲೇ ಏನು ನಮಗೆ ಲಭ್ಯ ಆಧಾರಗಳಲ್ಲಿ ಲಭ್ಯ ಆಕರಗಳ ಮೂಲಕ ಏನು ಸತ್ಯ ಅಂತ ಗೋಚರವಾಗಿದೆ, ಅದನ್ನು ನಾವು ತಪ್ಪಾಗಿ ತೋರಿಸುವ ಒಂದು ಸ್ವಾತಂತ್ರ್ಯ ತಗೊಳ್ಳಿಕ್ಕಾಗಲ್ಲ. ಆದರೆ ಎಲ್ಲಿ ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಈಗ ಲಭ್ಯವಾದಂಥ ಆಕರಗಳಲ್ಲಿ ಹೇಳಲಾದ ಸತ್ಯಕ್ಕೆ ವಿರುದ್ಧವಾಗದ ಅಂಶಗಳನ್ನು ನಾವು ಕಾಲ್ಪನಿಕವಾಗಿ ಸೇರಿಸಿಕೊಂಡು ಅದನ್ನು ರಸಾತ್ಮಕವಾಗಿ ಮಾಡ್ಬೋದು ಅಂತನ್ನೋದು. ಬಹುಶಃ ಪೌರಾಣಿಕ ಅಂತ ರಚನೆಗಳಿಗೂ ಕೂಡ ಬಹುಶಃ ಇದೇ ಸೂತ್ರವನ್ನು ಅನ್ವಯಿಸಬಹುದೇನೋ ನಾವು. ಅಂದರೆ ಈಗ ಪೌರಾಣಿಕ ಸಾಹಿತ್ಯ ಅಂತ ಒಬ್ಬರು ರಚಿಸುವುದಾದರೆ, ಕಾದಂಬರಿಯನ್ನು ಬರೆಯುವುದಾದರೆ, ರಾಮಾಯಣವನ್ನು ಆಧರಿಸಿದ, ಮಹಾಭಾರತವನ್ನು ಆಧರಿಸಿದ ಕಾದಂಬರಿಯನ್ನು ಬರೆಯುವುದಾದರೆ ಅಲ್ಲಿ ಮೂಲವಾದ ಒಂದು ದರ್ಶನ ಅಂತ ಏನು ನಾವು ಒಪ್ಪಿದಂಥ ದರ್ಶನ ಇರ್ತದೆ. ಅದು ವಾಲ್ಮೀಕಿ ದರ್ಶನ ಇರ್ಬೋದು, ವ್ಯಾಸರ ದರ್ಶನ ಇರ್ಬೋದು. ಅದಕ್ಕೆ ವಿರುದ್ಧವಾಗದ ರೀತಿಯಲ್ಲಿ ನಾವು ಪಾತ್ರಗಳನ್ನು ಕಟ್ಟುವುದಾಗಲಿ ಅಥವಾ ಕಲ್ಪನೆಗಳನ್ನು ಸೇರಿಸುವುದಾಗಲಿ ಮಾಡಬಹುದು ಅಂತ. ಅದು ಅಂದರೆ ಒಂದು ಮಾತು, ಕಲ್ಪನೆ ಹಾಗೆ ಬೆಳೆಯೋದೇ ಇಲ್ಲ, ತಡೆಯುತ್ತೆ ಅನಿಸುತ್ತೆ. ಉದಾಹರಣೆಗೆ ಅಶೋಕ ತನ್ನ ಶಾಸನಗಳಲ್ಲಿ ಹೇಳಿರೋದು ಚಾರುವಾಕಿ, ದ್ವಿತೀಯ ಪತ್ನಿ ಚಾರುವಾಕಿ, ಮಗ ತೀವರ ಅಂತ ಹೇಳ್ತಾನೆ. ಅಷ್ಟು ಬಿಟ್ಟರೆ ಅವನಿಗೆ ಬೇರೆ ಅವರೋಧಗಳಿದೆ ಪಾಟ್ಲಿಪುತ್ರದಿಂದ ಆಚೆ ಅಂತ ಅವನೇ ಉಲ್ಲೇಖಿಸ್ತಾನೆ. ನಂಗೆ ಈ ಪತ್ನಿಯರ ಹೆಸರು ಕೊಡುವಾಗ ಅವ್ನು ಹೇಳಿರೋದು ಇಬ್ಬರದೇ, ಉಳಿದವ್ರಿಗೆ ನಾನು ಹೇಗೆ ಹೆಸರು ಕೊಡೋಕ್ಕೆ ಸಾಧ್ಯ? ಆಯಾ ಸ್ಥಳದವರು ಅಂತ ಹೇಳ್ಬಿಟ್ಟಿದ್ದೀನಿ. ಇದ್ರೋಳು ಕೌಶಾಂಬಿಯವಳು ಮಾತ್ರ ಚಾರುವಾಕಿ, ಉಳಿದವರು ವಿದಿಶೆಯವಳು, ಆಮೇಲೆ ಇದ್ರು ಪಾಟ್ಲಿಪುತ್ರದವಳೆ, ಆ ಥರದ್ದು ಹೆಸರು ಬರುತ್ತೆ ಹೊರತು ನಮಗೆ ಅದು ಒಳಗೆ ತಡೆಯುತ್ತೆ. ಇಲ್ಲದೆ ಇರೋದನ್ನು ಇತಿಹಾಸ ಪುರುಷನಿಗೆ ನಾವು ಇಂಥ ಹೆಸರುಗಳು ಕೊಡಬಹುದೇ? ಅನಿವಾರ್ಯ ಅಂದ ಕಡೆ ಕೊಡಲೇಬೇಕಾಗತ್ತೆ. ಮಹಾಮಾತ್ಯರು, ರುದ್ರದೇವರು ಅನ್ನೋದು, ಯಾಕೆಂದರೆ ಅವರು ಬಹಳ ಮುಖ್ಯವಾಗಿ ಯುದ್ಧಕ್ಕೆ ಕಾದಂಬರಿಯ ಉದ್ದಕ್ಕೂ ಬರ್ತಾರೆ. ಸೇನಾಪತಿ ಅರಿಂದಮ್ಮ ಕೊಡಬಹುದು. ಪತ್ನಿ ಮಕ್ಕಳನ್ನ ಹೇಳಲೇಬೇಕೆ? ಯಾಕಂದರೆ ಮಕ್ಕಳು ಅಂದ ತಕ್ಷಣ ಅಲ್ಲಿ ಬೇರೆ ಕಾಂಟ್ರವರ್ಸಿ ಬರುತ್ತೆ. ಮಹಿಂದ ಮತ್ತು ಸಂಘಮಿತ್ರೆಯರ ಉಲ್ಲೇಖ ಯಾವ ಶಾಸನದಲ್ಲೂ ಇಲ್ಲ, ಸಿಂಹಳದಲ್ಲೂ ಎಲ್ಲೂ ಇಲ್ಲ, ಅವನು ಬರೆಸಿರುವ ಮಾತುಗಳಲ್ಲೂ ಇಲ್ಲ. ಅದರಿಂದ ಇಂಥದ್ದು ನಮಗೆ ಅದು ಒಳಗಿಂದ ಒಂದು ತಡೆ ಮೂಡುತ್ತೆ ಅಂತ ಅನಿಸುತ್ತೆ. ನಿಜ. ಆಮೇಲೆ ನಾನೀಗ ಕೆಲವು ಕಲಾತ್ಮಕವಾದ ಅಥವಾ ರಸದಿಂದ ಕೂಡಿದ ಸನ್ನಿವೇಶಗಳ ಬಗ್ಗೆ ಸುಮ್ಮನೆ ಉದಾಹರಣೆ ರ್ಯಾಂಡಮ್ ಆಗಿ ಹೇಳಿದೆ. ಇದಕ್ಕೆ ನೀವು ಈ ಥರ ಒಂದು ಕಾದಂಬರಿಯನ್ನು ಈಗ ನೀವು ನಿಮ್ಮ ಹಿಂದಿನ ಕಾದಂಬರಿಗಳಿಗೆ ಹೋಲಿಸಿದರೆ, ಕ್ಷಮೆ ಮತ್ತು ಅವಸಾನ ಮತ್ತು ಕಶೀರ, ಆ 3 ಕಾದಂಬರಿಗಳಿಗೆ ಹೋಲಿಸಿದರೆ ಆ ಕಾದಂಬರಿಗಳಿಗೂ ಮತ್ತು ಈ ಕಾದಂಬರಿಗೂ ಇರುವ ವ್ಯತ್ಯಾಸ ನಿಮ್ಮ ದೃಷ್ಟಿಯಲ್ಲಿ ಏನು? ಅಂದರೆ ಗಾತ್ರದ ದೃಷ್ಟಿಯಿಂದ ಅಲ್ಲ, ಕಲಾತಂತ್ರ ಅಥವಾ ನೀವು ಅದರಲ್ಲಿ ರಸವನ್ನು, ಕಲೆಯನ್ನು ತುಂಬಿಸಲಿಕ್ಕೆ ಮಾಡಿದ ಯತ್ನದ ಹಿನ್ನೆಲೆಯಲ್ಲಿ ಏನಾದರೂ ಮಾತುಗಳನ್ನು ಹೇಳ್ಬೋದೇ? ನಾನು ಕೆಲಸ ಬಿಟ್ಟಿದ್ದು ನಂಗೆ ಇದು ಬಹಳ ಅನುಕೂಲ ಆಯಿತು. ಅದೆಲ್ಲ ಸಬ್ಯಾಟಿಕಲ್ ತೊಗೊಂಡು ಬರೀತಾ ಇದ್ದೆ. ಇಲ್ಲಿ ನನ್ನ ಕೊಲೀಗ್ ಇದ್ದಾರೆ ಕೊನೆ ಹಂತಗಳಲ್ಲಿ ನನ್ನ ಜೊತೆ ವರ್ಕ್ ಮಾಡಿದವರು, ಅವರು ಮನೋಹರ್ ಅಂತ, ಜಪಾನ್ನಿಂದ ಬಂದವರು, ಅವರು ಮಂಗಳೂರಿನವರೇ. ಅವ್ರಿಗೆಲ್ಲ ಗೊತ್ತು ನಾನು ಈ ಡೆಡ್ಲೈನು ಅಂತೆಲ್ಲ ಹೇಳುವಾಗ. ಆಗ ಅವ್ರಿಗೂ ಹೇಳಿರಲಿಲ್ಲ. ಇನ್ನು ಒಂದೊಂದು ದಿವಸ ಕಳೆದ ಹಾಗೂ ಮುಗ್ದೋಗ್ತಾ ಇದೆಯಲ್ಲ, ದಿನ ಆಗೋಯ್ತಲ್ಲ, ಒಮ್ಮೆ ಓದಿ ಇದಕ್ಕೆ ಸಂಬಂಧಿಸಿದ ವಿವರಗಳನ್ನೆಲ್ಲ ಅಂತಸ್ಥ ಮಾಡ್ಕೊಳ್ಳೋದು ಬೇರೆ, ಮನನ ಮಾಡ್ಕೊಂಡು ಒಂದು ಸ್ವಲ್ಪ ಅಂತರ ಇರಬೇಕು ಕೆಲವು ದಿನಗಳದ್ದು. ನಂತರ ನಿಧಾನವಾಗಿ ಅದನ್ನು ಕಲ್ಪನೆಗೆ ಬಿಡಬೇಕು. ಆಗ ಇದನ್ನು ಪುಟ ತಿರುಗಿಸ್ಕೊಂಡು ಏನು ಬರೆದಿದ್ದೆ, ಇಲ್ಲಿ ಏನು ತರಬೇಕು, ಅದು ಯಾವುದು ಇದಾಗಿ ಆಗೋದಿಲ್ಲ. ಅಂದರೆ ನಾವು ಮಾಡಬೇಕು ಅಂತ ಮಾಡೋಕ್ಕಾಗೋದಿಲ್ಲ, ಏನು ಬಹಳ ಕಾನ್ಷಿಯಸ್ ಆಗಿ ಅಂತೀವಲ್ಲ ಹಾಗೆ. ನನಗೆ ಸಮಯನೇ ಸಿಗ್ತಾ ಇರಲಿಲ್ಲ. ಅದರಿಂದ ಒಂಥರ ಆತಂಕದಲ್ಲೇ ನನಗಿದು ಮುಗೀತಾ, ಇನ್ನೂ ಇದೆಯಾ, ಇದು ಬೆಳೆಯುತ್ತಾ, ಆ ಬೆಳವಣಿಗೆಯ ಪ್ರಕ್ರಿಯೆಯನ್ನು ನಾನೇ ಅನುಭವಿಸ್ಲಿಲ್ಲ. ಈ ಹಿಂದಿನ 3 ಕಾದಂಬರಿಗಳಲ್ಲಿ ನನಗೆ ಆ ಆತ್ಮಸಂತೋಷ ಇರಲೇ ಇಲ್ಲ. ಇದರಲ್ಲಿ ಹಾಗಿರಲಿಲ್ಲ. ಕೆಲಸ ತ್ಯಜಿಸಿದ್ರಿಂದ ಉದ್ಯೋಗನ ನನಗೆ ಸಾಕಷ್ಟು ಸಮಯ ಇತ್ತು. ತುಂಬ ನೋಟ್ಸ್ ಅದೆಲ್ಲ ಮಾಡ್ಕೊಂಡಿದ್ದಾಗಿತ್ತು. ಓದಿದ ನಂತರ ನಾನು ನನ್ನ
ಮನಸ್ಥಿತಿಗೆ ಅನುಗುಣವಾಗಿ ನಾನು ನಿಧಾನವಾಗಿ ವಿರಾಮದಲ್ಲಿ ಮಾಡೋದಕ್ಕೆ ಸಾಧ್ಯ ಆಯಿತು. ಕ್ರಮೇಣ ಆ ವಿವರಗಳು ಯಾವುದು ಬರಬೇಕೋ ತಾನೇ ಬಂತು. ನಾವು ಅದಕ್ಕೆ ಶರಣಾಗಿಬಿಟ್ಟಾಗ ಅದು ತಾನೇ ಎಳ್ಕೊಳ್ಳುತ್ತೆ, ತನಗೆ ಬೇಕಾದ್ದನ್ನೆಲ್ಲ ಅದು ತಗೊಳ್ತು. ಹಾಗೆ ಅದು ಕ್ರಮೇಣ ಬೆಳ್ಕೊಂಡು ಹೋಯಿತು. ದೀರ್ಘವಾಗ್ತಿದೆಯಲ್ಲ ಅಂತ ನನಗೆ ಅನ್ನಿಸ್ತು, ಆದರೆ ಅದೇನು ಒಳಗಿನಿಂದ ತಡೆ ಆಗಲಿಲ್ಲ. ಆದರೆ ನಾನು ಬಹಳ ಆನಂದಿಸಿದೆ. ನನಗೆ ಈ ಪ್ರತಿಯೊಂದು ಪಾತ್ರದ ಸೃಷ್ಟಿಯು ಮತ್ತು ಇದು ಪ್ರಜ್ಞಾಪೂರ್ವಕವಾಗಿ ಏನು ಗೊತ್ತಿತ್ತು ಅಂದರೆ ಯಾವುದನ್ನು ಔಚಿತ್ಯವನ್ನು ಅದಕ್ಕೆ ಬದ್ಧಳಾಗಿರಬೇಕು ಅನ್ನೋದು ಒಂದನ್ನು ಇಟ್ಕೊಂಡು ಮಾಡಿದ್ದು ಅಷ್ಟೇ. ಅದರಿಂದ ಅದು ಬೆಳೀತಾ ಬೆಳೀತಾ ನನಗೆ ಅದು ಹೊಸದು ಹುಟ್ಕೊಂಡಿದ್ದ ರೀತಿ. ಉದಾಹರಣೆಗೆ ಉತ್ತರ ತೋಸಲಿ ದಕ್ಷಿಣ ತೋಸಲಿ ಅನ್ನೋದು ನಿಜವಾಗ್ಲೂ ಆಗ ಇದ್ದಿದ್ದ ಭೌಗೋಳಿಕ ವಿಭಾಗ. NK ಸಾಹು ಅವರಾಗಲಿ, ವಿಜಯ್ ಕುಮಾರ್ ಸ್ವೇನ್ ಇವರೆಲ್ಲ ಕಲಿಂಗದ ಕುರಿತು ಗ್ರಂಥಗಳನ್ನು ಬರೆದಿರೋರು ಇತಿಹಾಸಕಾರರು. ಆ ಭೌಗೋಳಿಕ ನೌಕಾ ವ್ಯಾಪಾರ ಅದೆಲ್ಲನೂ ಅದು ಭೌಗೋಳಿಕವಾದ ಗೊತ್ತಿತ್ತು. ಆದರೆ ಉತ್ತರ ತೋಸಲಿಯನ್ನು ಹೇಗೆ ಬರಬಹುದು ಅದು ಅಂತ ನನಗೆ ಗೊತ್ತಿರಲಿಲ್ಲ. ಈ 3 ಮೊದಲು ಬಂತು, ಅದೇ ಕ್ರಮದಲ್ಲಿ ಬರುತ್ತೆ ನೋಡಿ. ಪಾಟ್ಲಿಪುತ್ರ, ದಂತಪುರ, ದಕ್ಷಿಣ ತೋಸಲಿ, ದಂತಪುರ, ಉತ್ತರ ತೋಸಲಿ. ಉತ್ತರ ತೋಸಲಿ ತಾನಾಗಿ ಬಂತು. ಅಲ್ಲಿ ಆಜೀವಕರು ಇರ್ತಿದ್ದಿದ್ದು ಆಗಿನ ಕಾಲದಲ್ಲಿ, ಅಲ್ಲಿ ಅದೆಲ್ಲ ನಿಜ. ಅಂದರೆ ಹೀಗೆ ಕಾದಂಬರಿ ಉದ್ದಕ್ಕೂ ಅದು ಹೀಗೆ ಬೆಳೆಯೋಕ್ಕೆ ಶುರುವಾಗಿದ್ದು ನಾನು ಬರವಣಿಗೆ ಶುರು ಮಾಡಿದಾಗ. ಮೊದಲು ಇದು ಯಾವುದೂ ನಿಶ್ಚಯವಾಗಿರಲಿಲ್ಲ. 9 ಪಾತ್ರಗಳು ಮಾತ್ರ ಮನಸ್ಸಿನಲ್ಲಿತ್ತು. ಪಾಟ್ಲಿಪುತ್ರದ 3, ದಕ್ಷಿಣ ತೋಸಲಿದು ರಾಜ, ರಾಣಿ ಮತ್ತು ಅರ್ಹತರು, ಶಾಂತಿಸಾಗರರು. ಆಮೇಲೆ ಇದ್ರದ್ದು ದಂತಪುರದ್ದು ಸುಮನಾ, ಮಂಜರಿ ಮತ್ತು ಧರ್ಮಪಾಲರು. ಇಷ್ಟು ಮಾತ್ರ 9 ಪಾತ್ರಗಳಿಂದ ಅದು ಇಷ್ಟೊಂದು ದೀರ್ಘವಾಗಿ ಬೆಳೆದಿದ್ದೆಲ್ಲ ನಾನು ಅದಕ್ಕೆ ಸಮಯ ಕೊಡೋಕ್ಕೆ ಸಾಧ್ಯವಾಗಿದ್ದಕ್ಕೆ, ಅಂದರೆ ಬರೆದ ಮೇಲೆ ಆ ಚಿಂತನೆ ಪೂರ್ತಿ ಅದರಲ್ಲೇ ತೊಡಗಿಸ್ಕೊಂಡಿದ್ದಕ್ಕೆ. ಅದರಿಂದ ನಂಗೆ ಬಹಳ ಸಮಾಧಾನ ಇದೆ. ಆ ಸಮಾಧಾನದಿಂದಲೇ ಇದು ದೀರ್ಘವಾದರೂ ನನಗೆಲ್ಲೂ ಒಂದು ಭಯವೋ ಏನೋ ಆಗಲಿಲ್ಲ ಅಂತ ಅನಿಸುತ್ತೆ. ಅಲ್ಲ, ಮುಖ್ಯವಾದ ಒಂದು ಸಂಗತಿ ಈ ಕಾದಂಬರಿ ಬಗ್ಗೆ ಏನು ಅಂದರೆ, ಸಾಮಾನ್ಯವಾಗಿ ಈ ಗಾತ್ರದ ಒಂದು ಕಾದಂಬರಿ ಬಂದರೆ ಅದರಲ್ಲಿ ನಮಗೆ ಲೆಕ್ಕ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಷ್ಟು ಅಥವಾ ನೆನಪಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ಪಾತ್ರಗಳು ಬರ್ತವೆ. ಇದರಲ್ಲಿ ಪಾತ್ರಗಳ ಸಂಖ್ಯೆ ಭಾಳ ಸೀಮಿತವಾಗಿದೆ. ಇಷ್ಟು ದೊಡ್ಡ ಕಾದಂಬರಿ ಆದರೂ ಕೂಡ ಸೀಮಿತವಾದ ಪಾತ್ರಗಳು. ಅದು ಸಂಕೀರ್ಣ ವಸ್ತುವನ್ನು ಸರಳ ಮಾಡಲಿಕ್ಕೆ ಬಹಳ ಸಹಾಯ ಮಾಡಿದೆ ಅಂತ ನನಗನ್ನಿಸ್ತದೆ. ಅಂದರೆ ಈ ಕಾದಂಬರಿಯನ್ನು ನಿರ್ವಹಿಸುವ ಕಲಾತ್ಮಕತೆ ಅದರಲ್ಲಿದೆ ಅಂತ. ಮತ್ತೊಂದು, ಅವರು ಇತಿಹಾಸಕ್ಕೆ ಅಥವಾ ಇತಿಹಾಸದಲ್ಲಿ ಹೆಸರು ಗೊತ್ತಿಲ್ಲದ ಹೆಸರುಗಳನ್ನು ನಾನು ಸ್ವಂತ ಹೇಗೆ ಹೆಸರು ಕೊಟ್ಟು ಬರೆಯೋದು ಅಂತ ಹೇಳಿದರು. ಅವ್ರು ಕೊಡದೇ ಇದ್ದದ್ದು ಒಳ್ಳೆಯದಾಯಿತು. ಒಂದು ಕೊಟ್ಟರೆ ನಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಇನ್ನೊಂದು ಕಷ್ಟ ಆಗ್ತಿತ್ತು. ಅಷ್ಟು ಹೆಂಡತಿಯರ ಎಲ್ಲರ ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವ ಬದಲು ಊರಿನ ಹೆಸರೇ ನಮಗೆ ಹೆಚ್ಚು ಸುಲಭ ಆಗ್ತದೆ. ಯಾರ್ದಾದ್ರೂ ಮೊಬೈಲಲ್ಲಿ ಹೆಸರನ್ನು ನಾವು ದಾಖಲಿಸಿಕೊಳ್ಳುವಾಗ ಹೆಸರನ್ನು ದಾಖಲಿಸಿಕೊಂಡ್ರೆ ಮತ್ತೊಮ್ಮೆ ಅವರು ಯಾರ ಹೆಸರನ್ನು ನಮಗೆ ನೆನಪಾಗೋದಿಲ್ಲ. ಊರಿನ ಹೆಸರು, ಅವರ ಉದ್ಯೋಗದ ಹೆಸರು ನೆನಪಿಸಿ ಬರ್ಕೊಂಡ್ರೆ ಸುಲಭವಾಗಿ ನೆನಪಿಟ್ಟುಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಅದು ಕಾದಂಬರಿಯ ರಚನೆಯ ತಂತ್ರದ ದೃಷ್ಟಿಯಿಂದಲೂ ಕೂಡ ಬಹಳ ಅನುಕೂಲ ಆಯಿತು ಅಂತ ಅನ್ನಿಸ್ತದೆ. ಆದರೆ ಮುಖ್ಯವಾಗಿ ಈ ಕಥಾ ವಿಸ್ತಾರ, ನಿಜವಾಗಿ ಕಥೆ ಅನ್ನೋದು ಅಲ್ಲಿ ಇರುವಂತಹದ್ದು, ಈಗ ಅಶೋಕನಿಗೆ ಕಳಿಂಗದ ಮೇಲೆ ಯುದ್ಧ ಮಾಡಬೇಕೋ ಬೇಡವಾ, ಅಶೋಕನ ಪಾಟಲಿಪುತ್ರದ ಬಹಳ ಮುಖ್ಯವಾದ ಪ್ರಶ್ನೆ ಅದು. ಇನ್ನು ಗುಣಕೀರ್ತಿಯದ್ದು ಅಥವಾ ಕಳಿಂಗದ ಒಂದು ಪ್ರಶ್ನೆ ಏನು ಅಂದರೆ, ಅಶೋಕ ದಾಳಿ ಮಾಡ್ತಾನಾ ಇಲ್ವಾ, ಅವನು ಯುದ್ಧ ಮಾಡಿದರೆ ನಾವು ಯಾವ ರೀತಿಯಲ್ಲಿ ರಕ್ಷಿಸಿಕೊಳ್ಬೇಕು, ಅಷ್ಟೇ ವಿಷಯಗಳು ಇರುವಂಥದ್ದು ನಿಜವಾಗಿ. ಆದರೆ ಅದಕ್ಕೆ ಪೋಣಿಸಿದ ವಿಷಯಗಳಿದೆಯಲ್ಲ, ಆ ಯುದ್ಧದ ಜೊತೆಗೆ ಅದು ಜೈನ ಸಾಧಕರನ್ನಿರ್ಬೋದು, ಬೌದ್ಧ ಭಿಕ್ಕುಗಳನ್ನಿರ್ಬೋದು, ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ಯಾಕೆ ಅನಿಸಿತ್ತು ನಿಮಗೆ? ಅಥವಾ ಹಿಸ್ಟಾರಿಕಲಿ ಅಂಥದ್ದೇನಾದರೂ ಒಂದು ಎವಿಡೆನ್ಸು ಅದಕ್ಕೇನಾದ್ರು ಸಿಗ್ತದ ನಮಗೆ? ಇದಕ್ಕೆ ಅಶೋಕನ ಶಾಸನಗಳಲ್ಲೇ ಇದೆ. ಅವನ 13ನೇ ಹೆಬ್ಬಂಡೆ ಶಾಸನದಲ್ಲಿ ಅವನು ಕಲಿಂಗ ಯುದ್ಧದ ಬಗ್ಗೆ ವಿವರಿಸ್ತಾನೆ. ಎಷ್ಟೋ ಶತಸಹಸ್ರ ಜನರು ಗಾಯಗಳಾದರೂ ಮರಣ ಹೊಂದಿದ್ರು, ನಾನು ಅದಕ್ಕೆ ಅನುಶೋಚಿಸುತ್ತೀನಿ ಅಂತ ಬರೀತಾನೆ. ಕಲಿಂಗ ವಿಷಾದ ಬರ್ತೇನೆ, ವಿಷಾದ ಅಂತ ಹೇಳ್ತಾನೆ. ಆದ್ರೆ ಅದು ವಿಷಾದ ಅಲ್ಲ ಅಂತ ಯಾಕೆ ತಿಳಿಯುತ್ತೆ ಅಂದ್ರೆ, ಇದನ್ನ ಅಪಾಲಜಿ ಎಡಿಕ್ಟ್ ಅಂತಾರಲ್ಲ, ಇದನ್ನ ಕಲಿಂಗದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಅವನು ಕೆತ್ತಿಸಿದಾನೆ. ಅಂದರೆ ನಾನು ನಿಮಗೆ ಕಪಾಳಕ್ಕೆ ಹೊಡೆದು ನಿಮ್ಮನ್ನು ಬಿಟ್ಟು ಇನ್ಯಾರಿಗೋ ಸಾರಿ ಕೇಳ್ದ ಹಾಗಾಗತ್ತೆ ಅದು. ಅವನು ಈ ಬುದ್ಧಿವಂತಿಕೆ ಎಲ್ಲ ಅವನು ಶಾಸನಗಳನ್ನು ನೋಡಿದ್ರೆ ತಿಳಿಯುತ್ತೆ. ಮತ್ತು ಕಳಿಂಗದಲ್ಲಿರುವ 2 ಧೌಳಿ ಮತ್ತು ಜೌಗಡದಲ್ಲಿ ಬರೆಸಿರೋ ಶಾಸನಗಳಲ್ಲಿ ವಿಶೇಷವಾದ ಮಾತು ಅದು. ನಾನು ನಿಮ್ಮನ್ನೆಲ್ಲ ನನ್ನ ಮಕ್ಕಳಂತೆ ಕಾಣ್ತೀನಿ ಅನ್ನೋದು, ಕ್ಷಮ್ಯವಾದದ್ದನ್ನೆಲ್ಲ ಕ್ಷಮಿಸ್ತೀನಿ ಅನ್ನೋದು, ನನ್ನ ಇಚ್ಛೆ ಏನೋ ಅದ್ರ ಪ್ರಕಾರನೇ ನಡ್ಕೋತೀನಿ ಅನ್ನೋದು, ಮತ್ತು ಅವನಿಗೆ ಈ ಆಟವಿಕರ ಬಗ್ಗೆ ಬಹಳ ಕ್ರೋಧ ಇದೆ ಅನ್ನೋದು ಕಲಿಂಗ ಎಡಿಕ್ಟ್ಸ್ನಿಂದ ಗೊತ್ತಾಗುತ್ತೆ. ಅದರಿಂದ ನಾನು ಆಟವಿಕರನ್ನು ಅಲ್ಲಿ ಒಂದು ಇದಾಗಿ ತಂದಿದ್ದೀನಿ. ಅಂದರೆ ಕೊನೆಯವರೆಗೂ ಅವ್ನಿಗೆ ಅವ್ರ ಬಗ್ಗೆ ಕ್ರೋಧ. 8ನೇ ವರ್ಷದಲ್ಲಿ ಯುದ್ಧ ಆದ, ಅಂದರೆ 8ನೇ ವರ್ಷ ಪಟ್ಟಾಭಿಷಿಕ್ತನಾದ ನಂತರದ ಯುದ್ಧ ಆಗೋದು.
ಇದನ್ನೆಲ್ಲ ಅವನು ಒಂದು 13 ವರ್ಷ 13 ವರ್ಷ 12 ಯುದ್ಧ ಆಗೋದು 8ನೇ ವರ್ಷದಲ್ಲಿ, ಪಟ್ಟಾಭಿಷಿಕ್ತನಾಗಿ 8 ವರ್ಷಗಳ ನಂತರ. ಅವನು ಬರ್ಸೋಕೆ ಶುರು ಮಾಡೋದು 12 ವರ್ಷಗಳ ನಂತರ. ಅಂದರೆ ಇದು ಕಲಿಂಗನ್ ಎಡಿಕ್ಟ್ 13 ವರ್ಷ, ಅಂದರೆ ಯುದ್ಧ ನಡೆದ 5 ವರ್ಷಗಳ ನಂತರವೂ ಅವನಿಗೆ ಆಟವಿಕರ ನಿಯಂತ್ರಣ ಸಾಧ್ಯ ಆಗಿರೋದಿಲ್ಲ. ಇದು ಅವನ ಎಡಿಕ್ಟ್ಸ್ನಲ್ಲಿ ಸಿಗುತ್ತೆ. ಅಂದರೆ ಅದರಿಂದ ನಾನು ಈ 4 ತಗೊಂಡಿದ್ದೀನಲ್ಲ, ಇದು ಬೌದ್ಧವಾಗಲಿ, ಜೈನವಾಗಲಿ, ಆಜೀವಕವಾಗಲಿ, ಬ್ರಾಹ್ಮಣವಾಗಲಿ, ಇದೆಲ್ಲ ಅವನ ಶಾಸನಗಳಲ್ಲೇ ಅವನು ಹೇಳಿರೋದ್ರಿಂದಾನೆ. ಮತ್ತು ಅದರ ಅಂತಃ ಸಂಬಂಧ ಒಂದು ಉದಾಹರಣೆ ಏನು ಕೊಡಬೇಕು ಅಂದರೆ, ಎಲ್ಲರೂ ಅವನನ್ನು ಮಿಷನರಿ ಧರ್ಮ ಪ್ರಚಾರ ಮಾಡ್ದ ಅಂತ ಹೇಳ್ತಾರೆ. ಆದರೆ ಅವನು ಧರ್ಮ ಮಹಾಮಾತ್ರರನ್ನು ಉಲ್ಲೇಖಿಸೋದು 2 ಶಾಸನದಲ್ಲಿ, 5ನೇ ಹೆಬ್ಬಂಡೆ ಶಾಸನದಲ್ಲಿ, ಕೊನೆಯ ಸ್ತಂಭ ಶಾಸನದಲ್ಲಿ. 5ನೇ ಹೆಬ್ಬಂಡೆ ಶಾಸನದಲ್ಲಿ ನನ್ನ ವಿಜಿತ ಪ್ರದೇಶಗಳಲ್ಲೆಲ್ಲ ಧರ್ಮ ಮಹಾಮಾತ್ರರನ್ನು ಅನುಸಂಯಾನಕ್ಕೆ ನಿಯೋಜಿಸಿದ್ದೇನೆ ಅಂತಾನೆ ಅವನು ಕ್ಲಿಯರ್ ಆಗಿ ಹೇಳ್ತಾನೆ. ಕೊನೆಯ ಸ್ತಂಭ ಶಾಸನಗಳಲ್ಲೂ ಅಷ್ಟೇ, ಎಲ್ಲ ಮತದವರಲ್ಲೂ ಅವರನ್ನು ಕಳಿಸಿದ್ದೇನೆ, ಇರಿಸಿದ್ದೇನೆ ಅಂತಾನೆ. ಅಂತಂದರೆ ಆ ಧರ್ಮ ಮಹಾಮಾತ್ರರು ಅವನ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ನಿಗೆ ನೆರವಾಗಕ್ಕೆ ಬೇಕಾಗಿದ್ದವರೇ ಹೊರತು, ಈ ವಿದೇಶಿಗಳ ಉಲ್ಲೇಖ ಬಂದಾಗ ದೂತ ಅಂತ ಬಳಸ್ತಾನೆ. ಅವನು ಧರ್ಮ ಮಹಾಮಾತ್ರರು ಅವನಿಗೆ ಬೇಕಾಗಿದ್ದು ಅವನ ಜಂಬೂದ್ವೀಪ ಅಂದರೆ ಅವನ ಭಾರತವನ್ನು ನಿಯಂತ್ರಿಸೋದಕ್ಕೆ. ಈ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಹೊಳಹುಗಳು, ಅರ್ಥಶಾಸ್ತ್ರದ್ದು ಪ್ರಭಾವ, ಇದೆಲ್ಲ ಅವನ ಎಡಿಕ್ಟ್ಸಿನ ಓದಿನಿಂದ ತಿಳಿಯುತ್ತೆ. ಒಂದು ರಾಧಾ ಕುಮುದ್ ಮುಖರ್ಜಿ ಅವರು, ಇನ್ನೊಂದು ನಮ್ಮ ಭಾಸ್ಕರ್ ಆನಂದ್ ಸಾಲೆತೋರೆ ಅವರು, ಏನ್ಷಂಟ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಅದು ಎರಡನ್ನ ನಾವು ಒಂದು ಸ್ವಲ್ಪ ಗಂಭೀರವಾಗಿ ಓದಿದರೆ ಅಶೋಕನ ಎಲ್ಲ ಆಡಳಿತದ್ದು, ಆಮೇಲೆ ಅವನಿಗೆ ಡೇರಿಯಸ್ ರಾಜನ ಪ್ರಭಾವ ಇತ್ತು ಅನ್ನೋದನ್ನು ಕಾದಂಬರಿಯಲ್ಲಿ ತಂದಿದ್ದೇನೆ. ಇದನ್ನು ನೀಲಕಂಠ ಶಾಸ್ತ್ರಿಗಳು ತೋರಿಸ್ತಾರೆ. ನಾನಾಗಲೇ ಹೇಳಿದ ಹಾಗೆ ಮೌರ್ಯ ಶಿಲ್ಪ, ಅದರ ಅಧ್ಯಯನದಿಂದಲೂ ಇದೆಲ್ಲ ಸಿಗುತ್ತೆ. ಅದರಿಂದ ಅಶೋಕನಿಗೆ ಒಟ್ಟಾರೆ ಮೌರ್ಯ ವಂಶವನ್ನು ಪ್ರಭಾವಿಸಿದವರು ಅಕಿಮಿನಿಯಾ ಎಂಪೈರ್, ಡೇರಿಯಸ್ ರಾಜರು, ಮತ್ತು ನಂತರ ಅವನಿಗೆ ಅರ್ಥಶಾಸ್ತ್ರದ ಪ್ರಭಾವ ಅವನ ಎಡಿಕ್ಟ್ಸ್ನಲ್ಲಿ. ಆಮೇಲೆ ಕಳಿಂಗದ ರಾಜರನ್ನು ನೋಡಿದರೆ ನಿಶಂಕಮಲ್ಲ, ಅಶೋಕ ಮಾಡಿದ್ದನ್ನೆಲ್ಲ ಹೆಚ್ಚು ಕಡಿಮೆ ಅವರೆಲ್ಲ ಅನುಸರಿಸ್ತಾರೆ. ಭಿಕ್ಕುಗಳನ್ನು ದಂಡಿಸೋದನ್ನು ಸೇರಿ ಅಶೋಕನು ತನ್ನ ಎಡಿಕ್ಟ್ಸ್ನಲ್ಲಿ ಹೇಳ್ತಾನೆ. ಅವರಿಗೆ ಅರಿಯವಂಶ, ರಾಹುಲೋವಾದ ಅಂತೆಲ್ಲ ಸೂತ್ರಗಳನ್ನು ಹೇಳ್ತಾನೆ. ಅದರಲ್ಲಿ ಅರಿಯವಂಶ ಅನ್ನೋದು ಈ ಹೆಚ್ಚು ಕಡಿಮೆ ಇವನು ಹೇಳೋದೆಲ್ಲ ಭಿಕ್ಕುಗಳ ಆಚಾರವನ್ನು ಸರಿಪಡಿಸ್ಕೊಳ್ಬೇಕು ಅಥವಾ ಆಚಾರ ಸರಿಯಾಗಿರಬೇಕು ಅಂತ ಸೂಚಿಸೋದನ್ನೇ. ಇದನ್ನೆಲ್ಲ ಸಿಂಹಳದ ಇತಿಹಾಸಕಾರರು ಹೇಳ್ತಾರೆ. ಅರಿಯವಂಶ ಸೂತ್ರ ಹೇಳೋದಂತೂ ಬೌದ್ಧ ವಿಹಾರ ಒಂದು ಥರ ಕುಸಿತಾ ಇದೆ, ಪತನ ಕಾಣ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಇದನ್ನು ಹೇಳಬೇಕು. ವೆನ್ ಇಟ್ ಈಸ್ ಡಿಸ್ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ವಾಲ್ಪೋಲ ರಾಹುಲ ಅವರು ಹಿಸ್ಟ್ರಿ ಆಫ್ ಬುದ್ಧಿಸಮ್ ಇನ್ ಸಿಲೋನ್, ಸಿಂಹಳದ ಬೌದ್ಧ ಮತದ ಇದನ್ನು ಅವರು ಬರೆದಿದ್ದಾರೆ, ಅದರಲ್ಲಿ ಸೂಚಿಸ್ತಾರೆ. ಅದರಿಂದ ಅವನಿಗೆ ಈಗಾಗಲೇ ಅದು ಅಧಪತನ ಕಾಣ್ತಾ ಇದೆ ಅನ್ನುವ ಕೋಪ ಅವನಿಗಿತ್ತು, ಬುದ್ಧನ ಬಗ್ಗೆ ಅವನಿಗೆ ಬಹಳ ಪ್ರೀತಿ ಇತ್ತು ಅನ್ನೋದೆಲ್ಲ ತಿಳಿಯುತ್ತೆ. ಅದರಿಂದ ಮೊದಲ ಆಧಾರ ಅವನ ಶಾಸನಗಳೇ. ಆಮೇಲೆ ಖಾರವೇಲನ ಶಾಸನ, ಆಮೇಲೆ ರುದ್ರಧಾಮ ಕ್ರಿಸ್ತಶಕ 150ರಲ್ಲಿ ಬರೆಸ್ತಾನೆ. ಅವನು ಅದರಲ್ಲಿ ಹೇಳ್ತಾನೆ, ಚಂದ್ರಗುಪ್ತ ಮೌರ್ಯ ನಿರ್ಮಿಸಿದ ಸುದರ್ಶನ ತಡಾಗ ಅಂದರೆ ಜಲಾಶಯ ಅಶೋಕ ಮೌರ್ಯನ ಕಾಲದಲ್ಲಿ ಕೆಟ್ಟಿತ್ತು. ಅದನ್ನು ಯವನ ರಾಜ ತುಷಾಸ್ಪ ಸರಿ ಮಾಡಿಸ್ದ, ಈಗ ಮತ್ತೆ ಕೆಟ್ಟಿದೆ, ನಾ ಸರಿ ಮಾಡಿಸ್ತಾ ಇದ್ದೀನಿ ಅಂತ. ನನ್ನ ತುಷಾಸ್ಪ ಅಲ್ಲಿಂದ ಬರ್ತಾನೆ. ಅದರಿಂದ ನಾವು ಈ ಶಾಸನಗಳನ್ನೇ ಒಂದು ಸ್ವಲ್ಪ ಪುರಾಣ ಅದನ್ನೆಲ್ಲ ಬದಿಗೊತ್ತಿ ಈ ಶಾಸನಗಳು, ಈ ಗ್ರಂಥಗಳನ್ನೇ ಓದಿದರೆ ಮೌರ್ಯರ ಕಾಲವಾಗಲಿ ಈ ವಿವರಗಳಾಗಲಿ ಸಿಗುತ್ತವೆ. ಆಮೇಲೆ ಇಲ್ಲಿ ಶತಾವಧಾನಿ ಡಾಕ್ಟರ್ ಗಣೇಶ್ ಇದ್ದಾರೆ ಸಭೆಯಲ್ಲಿ. 2005ರಲ್ಲಿ ಅವರು ಒಂದು ಬುದ್ಧನ ಜೀವನ ಮತ್ತು ದರ್ಶನ ಅಂತ ಒಂದು ಪ್ರವಚನ ಮಾಲಿಕೆ ಇದೆ ಅವ್ರದ್ದು, ಭಾಷಣ ಮಾಲಿಕೆ. ಅದನ್ನು ದಯವಿಟ್ಟು ಎಲ್ಲರೂ ಕೇಳಬೇಕು. ಬುದ್ಧ ಹೇಗೆ ಉಪನಿಷತ್ತಿನಿಂದ ಪ್ರಭಾವಿತನಾದ, ಅಥವಾ ಅವನಿಗೂ ಉಪನಿಷತ್ತಿನ ಇದಕ್ಕೂ ಹೇಗೆ ಏನೂ ದೂರವಿಲ್ಲ ಅದು ಅನ್ನೋದನ್ನು ಬಹಳ ಅವರು ಸ್ಪಷ್ಟವಾಗಿ ಆಧಾರ ಸಹಿತ ತೋರಿಸಿದ್ದಾರೆ. ಅವರು ಮತ್ತು ಆನಂದ್ ಕುಮಾರ್ ಸ್ವಾಮಿ ಅವರ ಬುದ್ಧ ಆ್ಯಂಡ್ ದ ಗಾಸ್ಪೆಲ್ ಆಫ್ ಬುದ್ಧಿಸಮ್ ಆಗಲಿ ಇದೆಲ್ಲ ತಿಳಿಸ್ಕೊಡುತ್ತೆ. ಅಂದರೆ ಅಶೋಕನ ಬಗ್ಗೆನೇ ಆನಂದ್ ಕುಮಾರ್ ಸ್ವಾಮಿಗಳು ಹೇಳ್ತಾರೆ, ಅವನ ಪ್ಯಾಟರ್ನಲ್ ಡೆಸ್ಪಾಟಿಸಮ್ ಅಂದರೆ ಎಲ್ಲರಿಗೂ ಅಶೋಕನನ್ನು ಓದಿದ ಮೇಲೆ ಅನ್ಸೋದು ಒಂದು ಥರ ಅವನ ಆಡಳಿತದ ಬಿಗಿ ಅದು ಇದ್ದೇ ಇತ್ತು. ರಾಧಾ ಕುಮುದ್ ಮುಖರ್ಜಿಯವರು ಅದೇ ಮಾತು ಹೇಳ್ತಾರೆ. ಅಂದರೆ ಅವನು ಭಿಕ್ಕುಗಳ ಮೇಲೂ ನಿಯಂತ್ರಣ ಇರಿಸೋಕ್ಕೆ ಪ್ರಯತ್ನಿಸಿದ್ದ. ಅದು ಒಂಥರ ಅವನು ಸೋತು ಒಪ್ಪಿಕೊಂಡ ವ್ಯಕ್ತಿ ಅಲ್ಲ ಅನ್ನೋದನ್ನು ಅವರೆಲ್ಲರ ಗ್ರಂಥಗಳ ಓದಿನಿಂದ ತಿಳಿಯುತ್ತೆ. ನಾನು ಈ ಹೆಸರುಗಳನ್ನು ಸೂಚಿಸಿದ್ದೀನಿ ಕಾದಂಬರಿಯ ಕೊನೆಯಲ್ಲಿ, ಗ್ರಂಥಗಳ ಪಟ್ಟಿಯನ್ನು ಕೊಡೋಕ್ಕೆ ಹೋಗಿಲ್ಲ. ಹೌದು. ಈಗ ನೀವು ವಿಶೇಷವಾಗಿ ಪ್ರಯಾಣ ಮಾಡಿದ್ದೀರಿ ಈ ಕಾದಂಬರಿಯನ್ನು ಬರೆಯುವುದಕ್ಕಾಗಿ, ಮಾಹಿತಿ ಸಂಗ್ರಹಕ್ಕಾಗಿ, ಅಥವಾ ನಿಮ್ಮ ಒಂದು ಅರಿವನ್ನು ವಿಸ್ತರಿಸಿಕೊಳ್ಳಲಿಕ್ಕೆ. ಶ್ರೀಲಂಕಾ ಇರ್ಬೋದು ಅಥವಾ ಬೇರೆ ಬೇರೆ ಬಿಹಾರದಲ್ಲಿ ಎಲ್ಲ ಸಾಕಷ್ಟು ಬೌದ್ಧ ಭಿಕ್ಕುಗಳನ್ನು ಅಥವಾ ವಿದ್ವಾಂಸರನ್ನು ತಾವು ಭೇಟಿಯಾಗಿರ್ಬೋದು.
ಅವರ ವಿಚಾರ, ಅವರ ಅಭಿಪ್ರಾಯ ಅಶೋಕನ ಬಗ್ಗೆ ಏನಾದರೂ ನಿಮಗೆ ಗೊತ್ತಾಯ್ತಾ? ಅಂದರೆ ನಾವೀಗ ಅಶೋಕನ ಬಗ್ಗೆ ಒಂದು ಜನರಲ್ ಆಗಿ ನಮ್ಮ ಪಠ್ಯ ಪುಸ್ತಕದಲ್ಲಿ ನಾವು ಓದ್ತೇವೆ, ನಮ್ಮ ಎಲ್ಲ ಮಕ್ಕಳು ಕಲಿತಾರೆ. ಮತ್ತು ಹಿಸ್ಟ್ರಿಯಲ್ಲಿ ಹೆಚ್ಚು ಆಳವಾದ ಅಧ್ಯಯನ ಮಾಡಿದವರು ಬೇರೆ ಬೇರೆ ಥರದ ವ್ಯೂಗಳನ್ನು ಹೊಂದಿರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ನಮಗೊಂದು ಜನರಲ್ ವ್ಯೂ ಇದೆ ಅಶೋಕನ ಬಗ್ಗೆ. ಹೀಗೀಗೆ ಅವನು ಆಡಳಿತ ಮಾಡಿದ, ಕಳಿಂಗ ಯುದ್ಧದ ನಂತರ ಅವನಿಗೆ ವೈರಾಗ್ಯ ಬಂತು, ಈ ಥರ ಅಂತ. ಈ ಬೌದ್ಧ ಒಂದು ಪಂಡಿತರ ಮಧ್ಯೆ ಅಶೋಕನ ಬಗ್ಗೆ ಅಥವಾ ಆ ಕಾಲದ ಬಗ್ಗೆ ಏನಾದರೂ ಅವರ ದೃಷ್ಟಿಕೋನಗಳನ್ನು ನೀವು ತಿಳ್ಕೊಂಡ್ರ, ಅವರ ಅಭಿಪ್ರಾಯಗಳನ್ನು? ನಾನು ಮೊದಲು ಎಪಿಗ್ರಾಫಿಯ ಜಿಲಾನಿಕಾ ನೋಡಿದೆ. ನಮ್ಮ ಎಪಿಗ್ರಾಫಿಯ ಇಂಡಿಕಾ ಥರ ಅವ್ರದ್ದು ಇದೆ. ಅವ್ರದ್ರಲ್ಲಿ ದೇವಾನಾಂ ಸಿಂಹಳದಲ್ಲಿ ಜಿಲಾನಿಕ್ ಎಪಿಗ್ರಾಫಿಯ ಜಿಲಾನಿಕಾ ಸಿಂಹಳದ್ದು ಎಡಿಕ್ಟ್ಸಿಂದು. ಅದರ ನಂತರ ನಾನು ಸಿಂಹಳಕ್ಕೆ ಹೋಗಿದ್ದು. ದೇವಾನಾಂಪ್ರಿಯತಿಷ್ಯ ಅಶೋಕನ ಸಮಕಾಲೀನ ರಾಜ ಅಂತ ಹೇಳ್ತಾರೆ. ಅಲ್ಲಿ ಪ್ರೊಫೆಸರ್ಗಳನ್ನು ನಾನು ಕಂಡೆ. ಯಾವ ಶಾಸನದಲ್ಲೂ ಯಾವ ರಾಜನೂ ಅಶೋಕನ ಮಕ್ಕಳು ಇಲ್ಲಿಗೆ ಬಂದರು ಅಂತ ಬರೆಸಿಲ್ಲ. ಮಹಿಂದ ಆಗಲಿ, ಸಂಘಮಿತ್ರೆ ಆಗಲಿ. ಈಗ ಅಶೋಕ ಎಲ್ಲ ತಾನು ಮಾಡಿದ ಪ್ರತಿಯೊಂದು ದಾನವನ್ನು ವಿವರವಾಗಿ ಬರೆಸ್ತಾನೆ. ಅವನ ಹೆಂಡತಿ ಚಾರುವಾಕಿ ನೀಡಿದ ವಿಹಾರಗಳ ದಾನವನ್ನು ಉಲ್ಲೇಖಿಸ್ತಾನೆ. ಮಾತಿಗೂ ದಾನ, ಬ್ರಾಹ್ಮಣ ಶ್ರಮಣರಿಗೆ ದಾನ 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 ಅಂತಲೇ ಬರೀತಾನೆ. ಮಕ್ಕಳನ್ನು ದಾನ ಮಾಡಿದರೆ ಹೇಳದೇ ಇರ್ತಿದ್ನೆ ಅನ್ನೋ ಪ್ರಶ್ನೆ ಇಟ್ಕೊಂಡೆ ನಾನು ಅಲ್ಲಿಗೆ ಹೋದೆ. ಅವರು ಅಲ್ಲಿಯ ಭಿಕ್ಕುಗಳು ಹೊರಗಡೆ ಎಲ್ಲರಿಗೂ ಅವ್ರಿಗೇನಾಗ್ಬಿಟ್ಟಿದೆ ಅಂದರೆ, ಒಬ್ಬರು ಅಡ್ವೊಕೇಟ್ ಆತ ಸುಮಾರು 5-6 ವರ್ಷಗಳ ಹಿಂದೆ ಭಿಕ್ಕು ಆದವರು. ನಾನು ಸುಮಾರು ವಿಹಾರಗಳಿಗೆ ಹೋಗಿ ಬಂದೆ, ಅನುರಾಧಪುರ, ಪೊಲನ್ನರುವ. ಒಂದು ಯಾಕೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಕಷ್ಟ ಏನು ಅಂತ. ಇದನ್ನು ನಮ್ಮ ಪಿ ವಿ ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ಬರೀತಾರೆ. ಆಮೇಲೆ ಕಾಶಿ ಪ್ರಸಾದ್ ಜೈಸ್ವಾಲ್ರು ಹೇಳ್ತಾರೆ, ಬುದ್ಧ ಕೊನೆವರೆಗೂ ಶಾಕ್ಯ ರಾಜನೇ ಆಗಿದ್ದ, ನಿಯಮಗಳು ಮಾಡ್ದ, ಅದು ಒಂದು ಥರ ಕ್ಷಾತ್ರ ಅವನು ಹೋಗಿರಲಿಲ್ಲ ಅಂತ. ಆ ಹಿನ್ನೆಲೆಯಲ್ಲೇ ನಾನು ಇವರನ್ನೆಲ್ಲ ಪ್ರಶ್ನೆ ಮಾಡಿದೆ. ಅವರಿಗೆ ತುಂಬ ಆಪ್ತವಾಗಿ ಕೂತಾಗ ಅವರು ಹೇಳಿದ್ದು, ಇದು ಯಕ್ಷರು ಸಿಂಹಳದಲ್ಲಿ ಮೊದಲಿದ್ದಿದ್ದು ಟ್ರೈಬ್ಸ್, ವೆದ್ದ ಜನಾಂಗ ಅಂತ ಹೇಳೋದು. ಅವರಿಗೆ ಒಂದು ಆಧ್ಯಾತ್ಮಿಕ ಆಧಾರದ ಅಗತ್ಯ ಇತ್ತು. ಅದರಿಂದ ಬೌದ್ಧ ಮತ ಬಂದಾಗ ಇದಕ್ಕೆ ಇನ್ನೊಂದು ಹಿನ್ನೆಲೆ ಇದೆ. ಕಲಿಂಗದ ವಿಜಯಸಿಂಹ ಅನ್ನೋನು ಬುದ್ಧನ ಪರಿನಿರ್ವಾಣದ ದಿನವೇ ಸಿಂಹಳಕ್ಕೆ ಬರ್ತಾನೆ. ಅಲ್ಲಿಂದ ಬೌದ್ಧ ಮತ ಆರಂಭ ಆಗುತ್ತೆ ಅಂತ ಬರುತ್ತೆ. ಅದೊಂದು ಸ್ವಲ್ಪ ವಿಸ್ತಾರ ಆಗುತ್ತೆ, ಅದು ಕಾದಂಬರಿಯಲ್ಲೇ ಇದೆ. ಅದರಿಂದ ಅವರಿಗೆ ಪ್ರತ್ಯಕ್ಷ ಯಾವ ಆಧಾರವೂ ಇಲ್ಲ. ಭಿಕ್ಕುಗಳು ಹೇಳೋದು ನಮಗೆ ಒಂದು ಅಗತ್ಯವಿತ್ತು, ಅದರಿಂದ ಅದನ್ನು ಇಲ್ಲಿಯವರೆಲ್ಲ ಬಳಸ್ಕೊಂಡ್ವಿ ಅಂತ ಹೇಳ್ತಾರೆ. ಹಾಗೆ ಅವರಿಗೆ ಅಶೋಕ ಉಪನಿಷತ್ತಿನ ಋಷಿ ಅನ್ನೋದು ನಮ್ಮ ದೇಶದಲ್ಲಿ ಗೊತ್ತಿರೋದಕ್ಕಿಂತ ಚೆನ್ನಾಗಿ ಅವರಿಗೆಲ್ಲ ಗೊತ್ತು. ಅವರು ಆನ್ಲೈನ್ನಲ್ಲಿ ಹುಡುಕ್ತಾರೆ. ಆಮೇಲೆ ನನಗೆ ಇದು ಇಸಿಗಿರಿ ಸೂತ್ರ ಅಂತ ಹೇಳಿದರು, ಅವರೇ ನನಗೆ ಸೂಚಿಸಿದರು. ನಮ್ಮ ಕಾಣೆಯವರು ಹೇಳುವ ಇದಿದೆ, ನಗರ ಸೂತ್ರ ಅಂತ ಇದೆ. ಅದರಲ್ಲಿ ಬುದ್ಧ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಹೋಗ್ತಾ ಇರೋ ಮಾರ್ಗ ಯಾವುದು ಪುರಾಣ ಮಾರ್ಗ, ನಾನು ಹೊಸದೇನನ್ನು ಹೇಳ್ತಿಲ್ಲ, ಪುರಾಣ ಮಾರ್ಗದಲ್ಲೇ ನಾನು ಹೋಗ್ತಾ ಇದ್ದೀನಿ. ಹಿಂದೆ ಈ ಮಾರ್ಗದಲ್ಲಿ ಸವೆದು ಯಾರ್ಯಾರಿಗೆ ಜ್ಞಾನ ಲಭಿಸಿದೆಯೋ ಆ ಮಾರ್ಗದಲ್ಲಿ ಹೋಗ್ತಿದ್ದೀನಿ ಅಂತೆಲ್ಲ ಬರುತ್ತೆ. ಅದಲ್ಲದೆ ದೀಘನಿಕಾಯದಲ್ಲೂ ತುಂಬ ಸುತ್ತ ಅಥವಾ ಸೂತ್ರಗಳಿವೆ, ಅದನ್ನು ಓದಿದರೆ ತಿಳಿಯುತ್ತೆ. ಈ ತಿಳಿವು ಸಿಂಹಳದ ಭಿಕ್ಕುಗಳಿಗೂ ಇದೆ. ಅವರು ನಮಗೆ ಹೊಸ ಸೂತ್ರಗಳನ್ನು ಹೇಳ್ತಾರೆ. ಮತ್ತು ನಮಗೆ ನಿಮ್ಮದೇ ಕೊಡುಗೆ ಉಪನಿಷತ್ತಿನ ಕೊಡುಗೆ ಬುದ್ಧ, ಅವನು ನಮ್ಮ ದೇಶಕ್ಕೆ ನಿಮ್ಮ ಕೊಡುಗೆ ಅನ್ನೋದನ್ನು ಅವರು ಬಹಳ ಸಂತೋಷದಿಂದ ಹೇಳ್ತಾರೆ. ಮತ್ತು ನಿಮ್ಮಲ್ಲಿ ಇಂಥ ಚರ್ಚೆಗಳಿದ್ದರೆ ನಮ್ಮನ್ನು ಕರೀರಿ, ನಮಗೆ ತಿಳಿದಿರೋದು ನಾವು ಹೇಳ್ತೀವಿ ಅಂತಾರೆ. ಅದರಿಂದ ಅಷ್ಟು ಅವರು ಒಂಥರ ಅವರಿಗೆ ಏನಂತಾರೆ, ಧನ್ಯತೆ ಇದೆ ಇಲ್ಲಿಂದ ತಿಳಿತು ಅಂತ. ಮತ್ತು ವಿಹಾರದಲ್ಲಿರುವ ತೊಂದರೆಗಳು ಅಲ್ಲೂ ಒಂದಷ್ಟು ಜಾತ್ಯಾಧಾರಿತ ಇದೆ. ರಾಮಣ್ಯ, ಅಮರಪುರ, ಸಿಯಾಮ್ ಅಂತ. ಅದು ಮೇಲ್ವರ್ಗ ಕೆಳವರ್ಗದ ಅಲ್ಲೂ ಸಂಘರ್ಷ ಇದೆ. ಒಂದು ವಿಹಾರದವ್ರನ್ನ ಕಂಡ್ರೆ ಇನ್ನೊಬ್ರಿಗಾಗೋದಿಲ್ಲ. ಒಂದು ವಿಹಾರಕ್ಕೆ ಕೆಲವು ರಾಜಕೀಯ ವ್ಯಕ್ತಿಗಳು, ಇಲ್ಲಿ ಮಠಗಳಿಗೆ ಹೋಲಿಸಬಹುದು. ಇಲ್ಲಿ ಹೇಗೆ ಮಠಕ್ಕೆ ಅಫಿಲಿಯೇಟ್ ಆಗಿ ಅವರು ಪರ ಮಾಡ್ತಾರೋ ಅಲ್ಲಿ ಅದೆಲ್ಲ ಬಹಳ ವ್ಯಾಪಕವಾಗಿದೆ. ಈ ಇಡೀ ವಿಹಾರದ ಸಿಸ್ಟಮ್ ಬಗ್ಗೆನೇ ರೋಸ್ ಹೋಗಿರುವ ಜನಸಾಮಾನ್ಯರು ಅನೇಕರಿದ್ದಾರೆ. ಏಥಿಸ್ಟ್ಗಳಾಗ್ಬಿಟ್ಟಿದ್ದಾರೆ ಬೌದ್ಧವನ್ನು ಬಿಟ್ಟು. ಯಾಕೆಂದ್ರೆ ಅವರಿಗೆ ಈ ದೊಡ್ಡ ಧರ್ಮದ ಕಲ್ಪನೆ ಅಲ್ಲಿ ಇಲ್ಲವಲ್ಲ, ಒಂದೇ ದರ್ಶನ ಅವ್ರಿಗಿರೋದು. ಎಲ್ಲ ಸಂಕಟಗಳಿಗೂ ಅದೇ ಪರಿಹಾರ ಕೊಡಬೇಕು. ಆಗಲಿಲ್ಲ ಅಂದ ತಕ್ಷಣ ಅವರಿಗೆ ಒಂಥರ ವಿಮುಖತೆ ಬಂದ್ಬಿಡುತ್ತೆ. ಹಾಗೆ ತುಂಬ ದ್ವೇಷಿಸೋರಿದ್ದಾರೆ. ವಿಹಾರದಲ್ಲಿ ನಡೆಯೋ ಅನಾಚಾರಗಳ ಬಗ್ಗೆ ಪುಸ್ತಕಗಳನ್ನು ಬರೆದು ಪ್ರಕಟಿಸಿದವರಿದ್ದಾರೆ. ಅದರದ್ದು ನನಗೆ ಕಥೆಗಳೆಲ್ಲ ಅವರು ಅದೆಲ್ಲ ಹೇಳಿದರು. ಆದರೆ ವಿಹಾರಗಳು ಹೀಗೆ ಆಗ್ತಾ ಇದ್ದಿದ್ದು ಹೊಸದೇನಲ್ಲ, ಬುದ್ಧನ ಕಾಲದಲ್ಲೇ ಆಗ್ತಿತ್ತು. ಅವನೇ ಸ್ವತಃ ಹೇಳಿರೋ ಸೂತ್ರಗಳು ಎಲ್ಲ ಇವೆ ದೀಘನಿಕಾಯದಲ್ಲಿ. ಅವನು ಹೇಳ್ತಾನೆ, ಇವರೆಲ್ಲರೂ ಅಂದರೆ ಏನು ತಿಳುವಳಿಕೆ ಇಲ್ಲದೆ ಇರೋರು ಅಥವಾ ಅನಾಚಾರ ಮಾಡೋರು ಇಂಥವರೆಲ್ಲ ಸೇರಿಕೊಂಡು
ವಿಹಾರ ಒಂಥರ ಹಾಳಾಗೋಗ್ತಾ ಇದೆ, ನಾನು ಬೇರೆ ಕಡೆ ಎಲ್ಲರೂ ಹೋಗ್ತೀನಿ ಅಂತ ಅವ್ನು ಹೋಗಿ ಒಂದು ಸಲ ಒಂದು ಮರದ ಕೆಳಗೆ ಕೂತ್ಕೋತಾನೆ, ಪಾಲಿಲ್ಲೇಯಕ ಅಂತನೋ ಯಾವುದೋ ಒಂದು ಸ್ಥಳಕ್ಕೆ ಹೋಗಿ. ಆಮೇಲೆ ರಾಹುಲ್ ಸಾಂಕೃತ್ಯಾಯನರು ತಮ್ಮ ಬುದ್ಧಚರ್ಯ ಅನ್ನುವ ಗ್ರಂಥದಲ್ಲಿ ಬೌದ್ಧ ಧರ್ಮಕ ಉತ್ಥಾನ ಅವರು ಪತನ್ ಅಂತ ಬರೀತಾರೆ ಪ್ರಸ್ತಾವನೆಯಲ್ಲಿ. ಅದು ಹಿಂದಿಯಲ್ಲಿದೆ, ಅದನ್ನು ದಯವಿಟ್ಟು ಎಲ್ಲರೂ ಹಿಂದಿ ಬರೋರು ಓದಬೇಕು, ಇಲ್ಲದಿದ್ರೆ ಯಾರು ಅನುವಾದಿಸಿ ಅದನ್ನ ಹಂಚಬೇಕು. ಬೌದ್ಧ ಹೇಗೆ ನಾಶನವಾಯಿತು, ಅದರಲ್ಲಿ ಬೆಳ್ಕೊಂಬಂದ ವಜ್ರಯಾನ ತಾಂತ್ರಿಕ ಇದು ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ನಳಂದಾದಲ್ಲಿ ವಿನಯ ಪಿಟಕ ಅಂದರೆ ಬೌದ್ಧರ ಆಚಾರಕ್ಕೋಸ್ಕರ ಇದು ಥೇರವಾದ, ಆಮೇಲೆ ಬೋಧಿಸತ್ವಚರ್ಯೆಗೋಸ್ಕರ ಮಹಾಯಾನ, ಆಮೇಲೆ ಇದು ತಂತ್ರಕ್ಕೋಸ್ಕರ ವಜ್ರಯಾನ, ಈ ಥರದ್ದು ಬಂದ್ಬಿಟ್ಟಿತ್ತು. ನಲಂದ ಹೊತ್ತಿಗೆ ಅದು ತುಂಬ ಪತನ ಕಾಣಕ್ಕೆ ಶುರು ಆಗ್ತಾ ಇತ್ತು. ಇದರ ಸೂಚನೆ ಅಶೋಕನ ಎಡಿಕ್ಟ್ಸ್ನಲ್ಲೇ ಸಿಗುತ್ತೆ, ಬುದ್ಧನ ಕಾಲದಿಂದಲೇ ಸಿಗುತ್ತೆ. ಈಗಿನ ಸಿಂಹಳದ ವಿಹಾರಗಳಲ್ಲೂ ಇದು ಬಹಳ ವ್ಯಾಪಕವಾಗಿದೆ. ಅವರು ಕಾಲಕ್ಕೆ ಭಿಕ್ಕುಗಳನ್ನು ಏನಂತಾರೆ ವಿಹಾರವನ್ನು ಶುದ್ಧಿ ಮಾಡೋದು, ಅಂದರೆ ಆಚಾರಹೀನ ಭಿಕ್ಕುಗಳನ್ನು ಕಳಿಸೋದು, ಅವರನ್ನು ಕರೆಸಿ ಅವರಿಗೆ ಕೌನ್ಸಿಲಿಂಗ್ ಮಾಡೋದು, ಅದೆಲ್ಲ ಈಗಲೂ ನಡೀತಾ ಇದೆ. ಸ್ವಲ್ಪ ಅವ್ರ ಜೊತೆ ಆತ್ಮೀಯವಾಗಿ ಮಾತಾಡಿದರೆ, ನಾವು ನಂಬಲರ್ಹರು ಅಂತ ಅವ್ರಿಗೆ ಅನಿಸಿದರೆ ಈ ವಿವರಗಳೆಲ್ಲ ಹೇಳ್ತಾರೆ. ನಾವು ಬಹುಶಃ ಸಮಯ ಇನ್ನೂ ಸಭಾಸದರಿಗೆ ಕೊಡ್ಬೋದು ಅಂತ ಅನಿಸ್ತದೆ. ಒಂದು 18 ನಿಮಿಷಗಳ ಸಮಯ ಇದೆ ನಮಗೆ ಕೊಟ್ಟ ಅವಧಿಯಲ್ಲಿ. 20 ನಿಮಿಷ ಅಂತ ಆರಂಭದಲ್ಲಿ ಹೇಳಿದ್ದೆ. ನೀವೇನಾದರೂ ಇನ್ನು ಹೇಳೋದಾದರೆ ಅವರಿಗೆ ಕೊಡುವ ಉತ್ತರದ ಎಡೆಯಲ್ಲಿ ಸೇರಿಸಿಕೊಳ್ಬೋದು. ಎಡೆಯಲ್ಲಿ ನೀವು ನಾನು ಕೇಳದೆ ಉಳಿದ ವಿಷಯಕ್ಕೂ ಕೂಡ. ಆದ್ದರಿಂದ ದಯವಿಟ್ಟು ತಕ್ಷಣ ಸಂಕ್ಷಿಪ್ತವಾಗಿ, ತುಂಬ ದೀರ್ಘವಲ್ಲದೆ ನಿಮ್ಮ ಪ್ರಶ್ನೆಗಳನ್ನು ಅಭಿಪ್ರಾಯಗಳನ್ನು ಹೇಳಿ ಆರಂಭ ಮಾಡಿ. ಮೈಕ್ ಉಂಟಾ? ಆಯಿತು, ಇವರದ್ದಾಗಲಿ, ಬೇಗ ಬೇಗ ಕೇಳಿ. ನಮಸ್ತೆ. ಕಾದಂಬರಿಯನ್ನು ಓದುವಾಗ ಆ ಕಾದಂಬರಿಯಲ್ಲಿ ಆ ಪ್ರಶ್ನೆಯನ್ನು ಎತ್ತಿದ್ದೀರಿ. ನನಗೂ ತುಂಬ ಕಾಡಿದ ಪ್ರಶ್ನೆ ಏನಂತ ಹೇಳಿದರೆ, ಜ್ಞಾನೋದಯ ಮಹಾಶ್ರವಣ ಜ್ಞಾನೋದಯ ಆದ ಮೇಲೆ ಗೃಹವನ್ನು ಕಟ್ಟೋದನ್ನು ಯಾಕೆ ವಿಹಾರವನ್ನು ಕಟ್ಟಿದ ಅಂತ. ಬುದ್ಧ ಜ್ಞಾನೋದಯ ಆದ ತಕ್ಷಣ ನಾನು ಮನೆಯನ್ನು ಕಟ್ಟೋದಿಲ್ಲ ಅಂತಾನೆ, ಅಂದರೆ ಅದು ಫಿಲಸಾಫಿಕಲ್ ಆಗಿ ಹೇಳಿಬಿಟ್ಟು ಮನೆಯನ್ನು ತ್ಯಜಿಸಿ ಬರ್ತಾನೆ. ಆದರೆ ವಿನಯ ಪಿಟಕ ರಾಹುಲ್ ಸಾಂಕೃತ್ಯಾಯನರದು ಕವರ್ ಟು ಕವರ್ ಓದಿದಾಗ ಅದರಲ್ಲಿ ಎಲ್ಲದಕ್ಕೂ ನಿಯಮಗಳಿವೆ. ಅಂದರೆ ಒಬ್ಬ ಸ್ಪಿರಿಚುವಲ್ ಪರ್ಸನ್, ಅಧ್ಯಾತ್ಮದಲ್ಲಿ ಮನಸ್ಸಿರೋನು, ನಮ್ಮವರೆಲ್ಲ ಹಿಂದೆ ಕಾಡಿಗೆ ಹೋಗ್ತಾ ಇದ್ರು, ಅರಣ್ಯವಾಸಿಗಳಾಗ್ತಿದ್ರು. ಊರಿನ ಅಂಚಿನಲ್ಲಿ ವಿಹಾರ ಕಟ್ಕೊಂಡು ಇತ್ಲಗೆ ಜನರ ಕೈಗೂ ಸಿಲುಕಿ ಈ ಥರದ ಬವಣೆಯ ಉದಾಹರಣೆಗಳೇ ಇಲ್ಲ. ಇದನ್ನು ಮಾಡಿದ್ರಿಂದಲೇ ಅವನಿಗೆ ಪತನ ಆಗಕ್ಕೆ ಶುರುವಾಯಿತು ಅನ್ನೋದು ನನಗೆ ಓದುತ್ತಾ ತಿಳಿಯಿತು. ಬುದ್ಧ ಆ್ಯಂಡ್ ದಿ ಗಾಸ್ಪೆಲ್ ಆಫ್ ಬುದ್ಧಿಸಮ್ಮಲ್ಲಿ ಅನಂತ್ ಕುಮಾರ್ ಸ್ವಾಮಿಗಳದ್ದು ಓಲ್ಡನ್ಬರ್ಗ್ ಅವರು ಇದೇ ಒಂದು ಮಾತು ಹೇಳ್ತಾರೆ. ಅವನು ಮುಕ್ತಿ ಮಾರ್ಗವನ್ನು ಬೋಧಿಸಿದ ಸರಿ, ಆದರೆ ವಿಹಾರಗಳಿಲ್ಲದೆ ಬೋಧಿಸಿದಿದ್ರೆ ಅದು ಒಂದು ವಿಶೇಷವಾಗ್ತಿತ್ತು, ಇದರಲ್ಲೇನೂ ವೈಶಿಷ್ಟ್ಯ ಇಲ್ಲ ಅಂತ. ಅದರಿಂದ ಆ ಮಾರಲ್ ಡಿಪ್ರೇವಿಟಿ ಅದನ್ನು ಉದ್ದಕ್ಕೂ ನೋಡಿದ್ರಿಂದ ನನ್ನಿದ್ದು ಬಹಳ ಬಾಧಿಸ್ತು. ಮನೆ ಬಿಟ್ಟು ಹೊರಟೋನ್ ವಿಹಾರ ಯಾಕೆ ಕಟ್ಟದ? ಯಾಕಂದರೆ ವಯಸ್ಸಾದವ್ರನ್ನ ಸೇರಿಸ್ಕೊಳ್ಳಲ್ಲ, ರೋಗಿಗಳನ್ನು ಸೇರಿಸ್ಕೊಳ್ಳಲ್ಲ, ಎಲ್ಲ ಸುದೃಢ ಯುವಕರನ್ನು ಸೇರಿಸ್ಕೋಬೇಕು. ಬಾಯ್ಸ್ ಹಾಸ್ಟೆಲ್ ನಡೆಸಿದಾಗೆ ಒಂದು ಅರ್ಥದಲ್ಲಿ ಅದರ ಮೇಂಟೆನೆನ್ಸ್ ಬಹಳ ಕಷ್ಟ. ಸ್ವಲ್ಪ ಅಧ್ಯಾತ್ಮದನ್ನು ಬದಿಗಿಟ್ಟು ವಾಸ್ತವ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಅವನು ಬಹಳ ಕಷ್ಟಪಟ್ಟಿದ್ದಾನೆ ಅದನ್ನು ನಿರ್ವಹಿಸೋಕ್ಕೆ. ಅದು ದೀರ್ಘನಿಕಾಯದಲ್ಲೇ ಅನೇಕ ಸೂತ್ರಗಳು ಓದ್ದಾಗ ತಿಳಿಯುತ್ತೆ. ಒಂದು ಸಲ ಮೀನುಗಾರರು, ಒಬ್ಬ ಯಸೋಜ ಸುತ್ತ ಅಂತ ಬರುತ್ತೆ, ಮೀನುಗಾರನಿಗೆ ದೀಕ್ಷೆ ಕೊಡ್ತಾನೆ. 500 ಜನ ಮೀನುಗಾರರು ಪೂರ್ತಿ ಗದ್ದಲ ವಿಹಾರದಲ್ಲಿ, ಅವನಿಗೆ ಇರೋಕ್ಕಾಗದಷ್ಟು ಗಲಾಟೆ. ಆಮೇಲೆ ಅವರು ತಿದ್ಕೋತಾರೆ. ಇಂಥ ಅನೇಕ ಉದಾಹರಣೆಗಳು ಸಿಗುತ್ತವೆ ನಮಗೆ. ಅದರಿಂದ ಆ ಪ್ರಶ್ನೆ ನನ್ನನ್ನು ಬಾಧಿಸಿದ್ದು. ನನ್ನ ಹೆಸರು ಉದಯ್ ಕುಮಾರ್ ಹಬ್ಬು ಅಂತ. ನಾನು ನಿಮ್ಮ ಕಾದಂಬರಿ ಓದಿದ್ದೇನೆ, ಭಾಳ ಚೆನ್ನಾಗಿ ಬರ್ತಿದ್ದೀರಿ. ಅದರಲ್ಲಿ ಅಶೋಕ ಬೌದ್ಧನಾಗಿ ದೀಕ್ಷೆ ತೆಗೆದುಕೊಳ್ತಾರೆ ಹೇಳುವಂಥ 2 ಶಾಸನಗಳಿದ್ದಾವೆ. ತಾವು ನೋಡಿರ್ಬೋದು ಅದನ್ನು. ಅವರು ಅಶೋಕ ಹೇಳ್ತಾರೆ, ಕಳಗಿ ಯುದ್ಧವಾದ 2.5 ವರ್ಷಗಳ ನಂತರ ಶಾಸನದಲ್ಲಿದೆ, ಅದು ಅನುವಾದ ಮಾಡಿದವರು ಭಂಡಾರ್ಕರ್ ಅಂತ ಅನುವಾದ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ. ಅದನ್ನು ಹೇಳ್ತಾರೆ, ಅಶೋಕ ದೇವಾಲಂ ಪ್ರಿಯದರ್ಶಿ ಹೇಳ್ತಾ ಇದ್ದೇನೆ, ನನಗೆ ಕಳಗಿ ಯುದ್ಧವಾದಂಥ 2 ವರ್ಷಗಳ ನಂತರ ನಾನು ಲೇಮೆನ್ ಆಗಿದ್ದೆ, ಕಾಮನ್ ಮ್ಯಾನ್ ಆಗಿದ್ದೆ, ಆಮೇಲೆ ನಾನು ದೀಕ್ಷೆ ತಗೊಂಡೆ ಅಂತ. ಇದು ಒಂದು. ಮತ್ತು ಅಲ್ಲಿ ಬುದ್ಧನ ಈ ಧರ್ಮ, ಬುದ್ಧ ಮತ್ತು ವಿನಯ, ಈ 3 ಹೇಳ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ ಹೇಳೋದು ಮಾತನ್ನು ಹೇಳ್ತಾರೆ. ಆಮೇಲೆ ಇನ್ನೊಂದು ಶಾಸನದಲ್ಲಿ ಅವನು ಹೇಳ್ತಾರೆ, ಒಂಚೂರು ನನಗೆ ಮುಂದಕ್ಕೆ ಹೊರಟೋಗುತ್ತೆ, ಇಷ್ಟಕ್ಕೆ ಹೇಳ್ತೀನಿ. ಅವನು ದೀಕ್ಷೆ ತಗೊಳ್ಳಿಲ್ಲ ಅನ್ನೋದಕ್ಕೆ ಎಲ್ಲ ಶಿಲ್ಪಗಳನ್ನು ನೋಡ್ಬೋದು. ಸಾಂಚಿಯಲ್ಲಿ ಪ್ರಸೇನಜಿತ್ತು, ಬಿಂಬಿಸಾರ, ಅಶೋಕ ಎಲ್ಲ ಬರುವ ಶಿಲ್ಪ ಇದೆ.
ಆ ಶಿಲ್ಪದಲ್ಲಿ ರಾಜ ಪೋಷಾಕ್ನಲ್ಲಿ ಬರ್ತಾನೆ ಪ್ರತಿಯೊಬ್ಬ ರಾಜನೂ ಹೊರತು ಯಾವ ರಾಜನು ಚೀವರ ಧರಿಸಿ ಬರುವ ಶಿಲ್ಪ ಬಾರ್ಹುತ್ನಲ್ಲಾಗಲಿ ಸಾಂಚಿಯಲ್ಲಾಗಲಿ ನಮ್ಮ ಸನ್ನತಿಯಲ್ಲಾಗಲಿ ಇಲ್ಲ. ಒಂದು. ಇನ್ನೊಂದು ಅವನು ಹೇಳೋದನ್ನ ಭಿಕ್ಕುಗತಿಕ ಅಂತಾರೆ ಭಂಡಾರ್ಕರ್. ಭಿಕ್ಕುಗತಿಕ ಅಂದರೆ ಭಿಕ್ಕುವಿಗೂ ಉಪಾಸಕನಿಗೂ ನಡುವಿನದು. ಅಂದರೆ ಈ ರಾಜರು ಏನು ಮಾಡ್ತಿದ್ದಿರಬಹುದು ಅಂದರೆ ಒಂದು ಸ್ವಲ್ಪ ವೆಕೇಶನ್ ಅಥವಾ ಬಿಡುವಾದಾಗ ಹೋಗಿ ಅವ್ರ ಹತ್ರ ಸಮಯ ಕೊಟ್ಟು ಬರ್ತಿರಬಹುದೇ ಹೊರತು ಅವನು ಭಿಕ್ಕು ಆಗಿಲ್ಲ. ಯಾಕಂದ್ರೆ ನಮಗೆ ಶಿಲ್ಪಗಳೇ ಆಧಾರ. ಅಲ್ಲ ಇದೆಯಲ್ಲ ಅಲ್ಲಿ ನಾನು ಹೇಳಿದ್ದೆ, ನಾನು ಇದು ದೀಕ್ಷೆ ತಗೊಂಡು ಹೇಳಿದ ಮಾತು ಇದೆ, ಆ ಶಾಸನ ಇದೆ, ದಯವಿಟ್ಟು ನೋಡಿ. ನಾನಂದ್ರೆ ನಾನು ಒಂದು ಇಂಗ್ಲೀಷ್ ಅನುವಾದ ಮಾಡ್ತಾ ಇದ್ದೇನೆ. ಯಾವುದು ಹೀಲ್ಡಾ ಚಲಿಗ್ಬಲ್ ಅಂತ ಹೇಳೋಳು, ಅವಳು ಎಂಪರರ್ ಆಫ್ ಇಂಡಿಯಾ ಅಶೋಕ ಅಂತ ಹೇಳೋದು ಒಂದು ಕಾದಂಬರಿ. ಅದು ನಿಮಗೂ ಕಾದಂಬರಿ ನಾ ಕಸ್ತೂರಿ ಅವರ ಕನ್ನಡ ಅನುವಾದವೇ ಇದೆ, ನೀವು ಓದಬಹುದು. ಭಂಡಾರ್ಕರರ ಇಂಗ್ಲಿಷ್ನಲ್ಲಿ ಬಹಳ ತೊಂದರೆ ಆಗುತ್ತೆ. ಒಂದು ಇಂಗ್ಲಿಶಿನ ಮಾತು ಅಥವಾ ಭಾಷೆ ನಮ್ಮ ಪದಗಳ ಪರಿಭಾಷೆ ಸಮಾನಾರ್ಥಕವಾಗಿರೋಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಅವನು 6ನೇ ಹೆಬ್ಬಂಡೆ ಶಾಸನದಲ್ಲಿ ಆಚಾಯಿಕೆ ಆರೋಪಿತಂ ಭವತಿ ಅಂತಾನೆ. ಅದನ್ನು ಆಚಾಯಿಕೆ ಅಂದರೆ ಆತ್ಯಯಿಕ ಅನ್ನೋ ಸಂಸ್ಕೃತ ಪದದ ಪ್ರಾಕೃತ ರೂಪ. ನಮ್ಮ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡುವಾಗ ಅರ್ಜೆಂಟ್ ಮ್ಯಾಟರ್ಸ್ ಅಂತ ಹಾಕ್ಬಿಡ್ತಾರೆ ಆತ್ಯಯಿಕೆನ. ಆದರೆ ಅರ್ಥಶಾಸ್ತ್ರ ನೋಡಿದರೆ ಮಾತ್ರ ಅದು ಆತ್ಯಯಿಕ ಅನ್ನೋದು ಅರ್ಥಶಾಸ್ತ್ರದ ಪದ ಅನ್ನೋದಾಗಲಿ ಅದು ಪರಿಷತ್ತಿನ ಸಂದರ್ಭದಲ್ಲಿ ಕೌಟಿಲ್ಯರು ಬರೆದಿದ್ದು ಅಂತಲಾಗಲೇ ಆಗುತ್ತೆ. ಅದರಿಂದ ನೀವು ಇಂಗ್ಲೀಷನ್ನು ಆಧಾರವಾಗಿ ಇಟ್ಕೊಳ್ಳೋದು ಅಲ್ಲದೆ ಅದನ್ನು ಬಿಟ್ಟು ಇನ್ನೊಂದು ವಾಕ್ಯ ಇದರಲ್ಲಿ ಐ ಕೇಮ್ ಟು ನೋ ಆಫ್ಟರ್ ದಿ ಇದು ದಟ್ which are the true gods, which are not true gods, after studying this Buddhism ಅಂತ ಅವ್ನು ಹೇಳ್ತಾರೆ. ಯಾರು ಅಶೋಕ್ ಆ ಒಂದು ಅಲ್ಲ, ಹಾಗೆ ಹೇಳಲ್ಲ. ದೇವರು ಅಲ್ಲೇ ಇದ್ದಾರೆ ಆಗಿಲ್ಲ. ಅಲ್ಲ, ಅದಕ್ಕೆ ಅದು ಕಾದಂಬರಿಯಲ್ಲಿ ಬರುವುದಾ ಶಾಸನದಲ್ಲಿ ಬರುವುದಾ ಅಂತ ಹಬ್ಬು ಸರ್ ಅಂತ. ಅಶೋಕನ ಯಾವುದೇ ಶಾಸನದಲ್ಲಿ ಇದು ಸುಳ್ಳು ದೇವತೆ, ಇದು ಸತ್ಯ ದೇವತೆ ಆ ಥರದ್ದು ಎಲ್ಲಿಯೂ ಬಂದಿಲ್ಲ. ಮೂಲ ಶಾಸನಗಳನ್ನು ಮೂಲ ಭಾಷೆಯಲ್ಲೇ ಓದಿದ್ದೀನಿ ನಾನು. ಹಾಗಾಗಿ ಅವಳು ಕೋಟ್ ಮಾಡಿದ್ದಾಳೆ. ಅಲ್ಲ, ಅದು 1000 ಜನ ಶತಕೋಟಿ ಕೋಟ್ ಮಾಡಬಹುದು. ನಾನು ಅದೇ ಹೇಳ್ತಿದ್ದೀನಲ್ಲ, ಮೂಲವನ್ನು ನೋಡಿದವನಾಗ ನಾನು ಹೇಳ್ತಾ ಇದ್ದೀನಿ. ನೀವು ಮೂಲವನ್ನು ನೋಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಇಂಗ್ಲಿಷ್ ಅನುವಾದ. ಅದೇ ನಾವು ಅದಕ್ಕೋಸ್ಕರವೇನೆ ಮತ್ತೆ ಈ ವೇದಿಕೆಗಲ್ಲದೆ ಇದ್ರು ಹೇಳ್ತೀನಿ, ಮೂಲ ಗ್ರಂಥಗಳನ್ನು ಮೂಲ ಭಾಷೆಯಲ್ಲಿ ಓದಿಕೊಂಡ್ರೆ ನಮ್ಮ ಮಟ್ಟಿಗೆ ನಮಗೊಂದು ಧೈರ್ಯ ಬರುತ್ತೆ. ಸೆಕೆಂಡ್ರಿ ಸೋರ್ಸಸ್ ಹವೆವರ್ ಬೆಸ್ಟ್, ದೇ ಆರ್ ಆಲ್ವೇಸ್ ಕ್ವಶ್ಚನಬಲ್. ಕಷ್ಟ ಆಗ್ಬಿಡುತ್ತೆ. ಆ ಥರ ತುಂಬ ಇದೆ. ಈಗ ಆತ್ಯಯಿಕ ಅಂತ ಅನ್ನೋದನ್ನು ಹೇಳಿದ್ರಲ್ಲ, ಆ ಥರ ತುಂಬ ಬರುತ್ತದೆ. ಅದರಿಂದ ನಾವು ಎಷ್ಟು ಒಳ್ಳೆಯ ಅನುವಾದ ಆಗಿದ್ರೂ ಕೂಡ ಮೂಲಕ್ಕೆ ಹೋಗಿ ನೋಡೋದು ಮೇಲು. ಅದು ಈ ಕಾಲದ ಇಂಗ್ಲಿಷ್ ಪಾಂಡಿತ್ಯಕ್ಕೆ ಇಲ್ಲ. ಹಾಗೆ ನಾನು ನೋಡಿದ್ದೇನೆ. ಹಾಗೆ ಅದಕ್ಕೋಸ್ಕರ ನಾನು ನೋಡಿದ್ರೆ ಹೇಳ್ತಾ ಇದ್ದೇನೆ. ರೆಡಿಟ್ ಇಂದ ಏನಾಗುತ್ತದೆ ಅಂತಂದ್ರೆ, ಈಗ ಬೌದ್ಧ ಗ್ರಂಥಗಳು ಎಷ್ಟೋ ಅಶೋಕನ ಬಗ್ಗೆ ಇದೆ. ಉದಾಹರಣೆಗೆ ಅಶೋಕಾವಧಾನ ಈ ಥರದ್ದೆಲ್ಲ, ಅವುಗಳಲ್ಲಿ ಇರೋ ಮಾಹಿತಿ ಸತ್ಯವ ಸುಳ್ಳ ಅನ್ನೋದು ಪ್ರಶ್ನೆಗಳಿವೆ. ಆದರೆ ಶಾಸನಗಳನ್ನು ಸಾಮಾನ್ಯವಾಗಿ ತಟಸ್ಥರಾದ ಎಲ್ಲ ವಿದ್ವಾಂಸರು ಶಾಸನಗಳನ್ನು ಒಪ್ಕೋತಾರೆ. ಆ ಮಟ್ಟಕ್ಕೆ ಅಲ್ಲಿರೋದು ವಾಸ್ತವ ಅಂತ. ಹೀಗಾಗಿ ಅವರು ಪ್ರಧಾನವಾಗಿ ಅಶೋಕನ ವರ್ತನೆಗೆ ಸಂಬಂಧಪಟ್ಟಂತೆ ಅವ್ರು ಬರೆದುಕೊಂಡು ಇದ್ದಾರೆ ಕಾದಂಬರಿಯಲ್ಲಿ. ಶಾಸನಗಳನ್ನೇ ಗಟ್ಟಿಯಾಗಿ ಹಿಡಿದಿರೋದು ಅಂತ ಹೇಳಿಬಿಟ್ಟು ಸ್ತಂಭ ಶಾಸನಗಳು ಇವೆ. ಆಮೇಲಿಂದ ದೊಡ್ಡ ಬಂಡೆಯ ಶಾಸನಗಳು ಕೂಡ, ರಾಕ್ ಎಡಿಕ್ಟ್ಸ್ ಆ್ಯಂಡ್ ಪಿಲ್ಲರ್ ಎಡಿಕ್ಟ್ಸ್ ಅಂತ ಕರೀತಾರೆ. ಅವನ್ನು ನಾವು ಪ್ರಧಾನವಾಗಿ ಇಟ್ಟುಕೊಂಡಿದ್ದೀನಿ ಅಂತ ಅವರಲ್ಲಿ ಹೇಳಿದ್ದಾರೆ. ಆ ಮೂಲದಲ್ಲಿ ನೋಡಿದಾಗ ನಮಗೆ ಯಾವುದೇ ಒಂದು ಮತವನ್ನು ತಿರಸ್ಕರಿಸಿದಂತೆ ಆಗಲಿ, ಮತ್ತು ಇನ್ಯಾವುದೋ ಒಂದು ಮತವನ್ನು ಬಿಟ್ಟು ತಾನು ಮತ್ತೊಂದು ಮತಕ್ಕೆ ಬಂದಿದ್ದೀನಿ ಅಂತವಾಗಲಿ ವಾಚ್ಯವಾಗಿ ಕಾಣಿಸೋದಿಲ್ಲ. ಗೆಸ್ ವರ್ಕ್ ಏನೂ ಮಾಡ್ಬೋದು. ಅವಾಗ ತಗೊಳ್ಳಿಲ್ಲ, ದೀಕ್ಷೆ ತಗೊಳ್ಳಿಲ್ಲ ಆಗಿದ್ರೆ ಇಲ್ಲ, ಅದು ಕಾಣಿಸೋದಿಲ್ಲ. ಅದು ಹಾಗೆ ಓದ್ ನನಗೆ ಅರ್ಥ ಆಗಿದ್ದು ನಾನು ಇಲ್ಲ. ಅದೇ ಆ ಥರದ್ದು ನಾವು ಇನ್ಫ್ಲುಯೆನ್ಸಸ್ ಏನೇನೋ ಡ್ರಾ ಮಾಡಬಹುದು, ಸೋರ್ಸಸ್ ಇಲ್ಲ. ಮಾಂಕಿಗಳಿಗೆ ಅವನು ಅಡ್ರೆಸ್ ಮಾಡಿ ಹೇಳ್ತಾರೆ, ವಿನಯ ಬುದ್ಧ ಅವರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ. ಹೀಗೆ ಬ್ರಾಹ್ಮಣ ಶ್ರಮಣ ಅಂತ ಎರಡೂ ಕೂಡ ಬರ್ತದೆ. ಅದು ಎಷ್ಟು ಬಾರಿ ಎಷ್ಟು ಬಂದಿದೆ ಅನ್ನೋದು ಚರ್ಚೆ ಮಾಡಿ ಮಾತಾಡ್ತಾರೆ. ಹಾಗೆ ಯಾರು ಅಶೋಕ ಅಡ್ರೆಸ್ ಗ್ರೂಪ್ ಆಫ್ ಬಾಂಕ್ಸ್ saying that these are the things you have to follow. ನಿಜ, ಅವೆಲ್ಲ ಇದೆ. ಆದರೆ ನಾನು ಅದೇ ಹೇಳಿದ್ನಲ್ಲ, ದೀಕ್ಷೆ ತೊಗೊಂಡಿದ್ದೀನಿ ಅಂತಲಾಗಲಿ, ಸುಳ್ಳು ದೇವರುಗಳನ್ನು ಬಿಟ್ಟು ಅದೆಲ್ಲ ಕ್ರೈಸ್ತರ ಕಾಲದಿಂದ ಈಚೆಗೆ ಬಂದಿದ್ದು. ಸತ್ಯ ದೇವರು ಸುಳ್ಳು ದೇವರು ಸತ್ಯವೇದ ಇಲ್ಲ, ನಮ್ಮಲ್ಲಿ ಆ ಥರದ್ದಿಲ್ಲ, ಬಂದಿಲ್ಲ. ಮತ್ತೊಂದು ಇನ್ನು ಹೀನಯಾನ ಮಾತ್ರ ನಿಜವಾದದ್ದು ಬೌದ್ಧ ಧರ್ಮ. ಬಾಕಿದು ಹೋಗ್ತಾ ಕೆಲವೊಂದು ಬದಲಾವಣೆ ಆಗ್ತಾ ಹೋಯಿತು. ಲಾಸ್ಟ್ ವಜ್ರಯಾನ ಬರುವಾಗ ಕರಪ್ಟ್ ಆಗಿ ಹೋಯಿತು. ನಿಜವಾಗಿ ಯು ಹ್ಯಾವ್ ಟೇಕ್ ಹೀನಯಾನ ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಬುದ್ಧಿಸಮ್.
ಆಮೇಲೆ ಇದು ಅದಾಗ್ತಾ ವಸುಬಂಧು ಅಸಂಗ ಬಂದರು, ಅವರು ಯೋಗಾಚಾರ ಮಾಡಿದರು. ಯೋಗಾಚಾರ ಇಮಿಟೇಷನ್ ಆಫ್ ಹಿಂದೂಯಿಸಮ್ ಹಾಗೆ ಮಾಡಿ ಅಲ್ಲಿಂದ ನಾವು ತಿಳ್ಕೊಳ್ತೇವೆ ಆ ಅಸಂಗ ಬಂಧು ವಸುಬಂಧ ಮಾಡುವಂಥ ಬೌದ್ಧಿಸಮ್ ರಿಯಲ್ ಅಂತ. ಬಟ್ ಹ್ಯಾಸ್ ಟೇಕನ್ ಓನ್ಲಿ ಒನ್ ಪಾರ್ಟ್ ಆಫ್ ಇಟ್, ಮನ ಮಾತ್ರ ಅಂತ, ದಟ್ ಈಸ್ ಯೋಗಾಚಾರ ಹೇಳ್ತೇವಲ್ಲ ಅದು ಮಾಡಿದ್ರು. ಹಾಗಾಗಿ ನಾವು ವಿ ಹ್ಯಾವ್ ಟೇಕ್ ಹೀನಯಾನ ಎಸ್ ದ ಬೇಸಿಕ್ ಆರ್ ದ ಪ್ಯೂರ್ ಹಿಂದೂಯಿಸಮ್. ಉಳಿದೆಲ್ಲ ಹೋಗಿ ಕರಪ್ಟ್ ಆಗ್ತಾ ಹೋಯ್ತು. ಇಟ್ ವೆಂಟ್ ದ ಮೋಸ್ಟ್ ಕರಪ್ಟ್ ಆಗೋದು. ನೀವು ನಿಮ್ಗೆ ಇಂಗ್ಲೀಷೇ ಕಂಫರ್ಟಬಲ್ ಅಂದರೆ ರಿಚರ್ಡ್ ಗಾಂಬ್ರಿಚ್ದು ಥೇರವಾದ ಬುದ್ಧಿಸಮ್ ಇದೆ, ನೀವು ಅದನ್ನೊಂದು ಓದ್ಕೋಬಹುದು. ಇಂಗ್ಲೀಷು ಬಹಳ ಚೆನ್ನಾಗಿದೆ ರಿಚರ್ಡ್ ಗಾಂಬ್ರಿಚ್. ಯಾಕೆ ಅದು ಹೀಗೆ ಮಾರಲ್ ಡಿಪ್ರೇವಿಟಿಗೆ ಬರುತ್ತೆ ಅಂತ ನಿಮ್ಗೆ ಅದ್ರಲ್ಲಿ ತಿಳಿಯುತ್ತೆ. ಉಳಿದಂತೆ ನೀವು ರಾಹುಲ್ ಸಾಂಕೃತ್ಯಾಯನರನ್ನು ಒಂದ್ಸಲ ಉಪನಿಷತ್ತು ಮತ್ತು ಬುದ್ಧನ ಹೇಳುವಾಗ ಐ ಥಿಂಕ್ ಬೋರ್ ಇನ್ಸ್ಪೈರ್ಡ್ ಬೈ ದ ಸಾಂಖ್ಯ ದ್ಯಾನ್ ಬೇರೆ ಯಾರಾದ್ರೂ ಇದ್ದಾರಾ? ನೀವು ಅದಕ್ಕೆ ಸೇರಿಸ್ಕೊಳ್ಳಿ, ಅವರಿಗೆ ಉತ್ತರ ಕೊಡುವಾಗ ಇವರಿಗೆ ಉತ್ತರ ಇದ್ದರೆ ಸೇರಿಸ್ಕೊಳ್ಳಿ. ಅಲ್ಲ, ಇನ್ನೇನು ಕಾಣಲಿಲ್ಲ. ಗಣೇಶರು ಹೇಳ್ಬಿಟ್ರಲ್ಲ, ಶಾಸನದಲ್ಲಿ ಇಲ್ಲದೆ ಇರೋದು ಯಾವುದೂ ಕಲ್ಪನೆ ಮಾಡ್ಕೊಂಡಿಲ್ಲ. ಅದರಿಂದ ಹೇಳಿ. ಕಥೆಯಲ್ಲಿ ತುಂಬ ಭಾಗ ಸ್ವಗತವೇ ಬರ್ತದೆ. ಸ್ವಗತ ಯಾವ್ಯಾವ ಪಾತ್ರದಲ್ಲಿ ಬಂತೋ, ಈಗ ಗುಣಕೀರ್ತಿಯದ್ದು ಬಂದಾಗ ಕೂಡ, ಅಶೋಕನದ್ದು ಬಂದಾಗ ಕೂಡ ಅವನ ಗುಣಗಳು ನಮಗೆ ಇಷ್ಟ ಆಗ್ತಾ ಹೋಗ್ತದೆ. ಈ ಸ್ವಗತ ಇಲ್ಲದ, ಈಗ ಸುಪ್ರಿಯನ ಪಾತ್ರಕ್ಕೆ ಸ್ವಗತ ಇಲ್ಲ, ನಮಗೆ ಅವನೊಬ್ಬ ಖಳನಾಯಕ ಅಂತ ಅನಿಸ್ತದೆ. ಮಂಜರಿಯ ಗಂಡ ಕೂಡ ಅವನ ಸ್ವಗತ ಬಂದ ಕಾರಣ ಅವನ ಹೆಂಡತಿಯನ್ನು ಬಿಟ್ಟು ಬುದ್ಧಿಸಮ್ ಸ್ವೀಕರಿಸಿದ್ರು ಕೂಡ ಅವನ ಸ್ವಗತ ಬಂದಾಗ ಅವನಿಗೆ ವೈರಾಗ್ಯ ಇತ್ತು, ಅವನಿಗೆ ಒತ್ತಾಯದಲ್ಲಿ ಮದುವೆ ಮಾಡಿದ್ರು. ಈ ಎಲ್ಲ ಅಂಶಗಳು ಬಂದಾಗ ಅವನ ಬಗ್ಗೆ ಕೂಡ ಒಂದು ಒಳ್ಳೆ ಭಾವ ಬರ್ತದೆ. ಹಾಗಾಗಿ ನೀವು ಖಳನಾಯಕನನ್ನು ನಿರೂಪಿಸುವಂಥ ರೀತಿಯ ಸ್ವಗತ ಇಲ್ಲದೆ ಮಾಡಿ, ಅಥವಾ ಅದು ನಿಮ್ಮ ನಿರೂಪಣಾ ತಂತ್ರವ ಅಂತ, ಒಬ್ಬನಿಗೆ ಸ್ವಗತ ಕೊಡದೇ ಇರುವಂಥದ್ದು. ನೀವೇ ಉತ್ತರ ಹೇಳಿದ್ರಿ, ತಂತ್ರದ ಭಾಗವೇ ಅದು. ಅವನ್ ಗುಣ ಪುರುಷ ಅಂದ್ಮೇಲೆ ಅವ್ನ ಸ್ವಗತ ಹೇಳ್ಕೊಡೋದು. ಖಳನಾಯಕರೇ ಇಲ್ಲ ಸರಿಯಾಗಿ. ಖಳನಾಯಕರು ಇದ್ದಾರಾ ಇದರಲ್ಲಿ? ಇಲ್ಲ ಇಲ್ಲ ಅಲ್ವಾ? ಅದು ಸತ್ಯವೇ. ಅವನವನ ಮನಸ್ಸಿನಲ್ಲಿ ಪ್ರತಿಯೊಂದಕ್ಕೂ ಒಂದು ಜಸ್ಟಿಫಿಕೇಶನ್ ಇದ್ದೇ ಇರುತ್ತೆ ಅವನ ವರ್ತನೆಗೆ. ಅದು ಮಾನವ ಸ್ವಭಾವ ಶೋಧ ಅನ್ನುವ ನೆಲೆಯಲ್ಲಿ ಆ ತಂತ್ರ ತುಂಬ ಯಶಸ್ವಿ ಆಗ್ತದೆ. ಬೇರೆ ಯಾರಾದರೂ ಇದ್ದಾರಾ? ಸಮಯ ಆಯ್ತಲ್ಲ? ಸಮಯ ಆಯಿತು. ಯಾರಾದರೂ ಇದ್ದರೆ ಒಂದು ಪ್ರಶ್ನೆಗೆ ಅವಕಾಶ, ಇಲ್ಲದಿದ್ದರೆ ನೀವು ಕೊನೆ ಮತ್ತೇನಾದರೂ ಹೇಳುವುದಾದರೆ ಹೇಳ್ಬೋದು. ಏನೂ ಇಲ್ಲ. ಓಕೆ, ಅದೇ ಧನ್ಯವಾದ ಹೇಳಲ್ಲ. ಹಾಗಾದರೆ ಇದರಲ್ಲಿ ಭಾಗವಹಿಸಿದಂತಹ ಅದೇ ಕೊನೆ ಮಾತಿಗೆ ನಾನೇ ಮತ್ತೆ ಏನು ಹೇಳಬೇಕು ಅಂತ ಹೇಳಿದ್ರೆ ಹೇಳ್ತೀನಿ, ನನಗೇನು ಹೊಳಿತಿಲ್ಲ. ಅದೇ ಈಗ ಕೆಲವೊಂದು ಕಾದಂಬರಿಗಳು ನಮ್ಮ ಸಾಮಾನ್ಯ ಜಾರ್ಗನ್ ಒಂದಿದೆ, ಪ್ಯಾರಾಡೈಮ್ ಶಿಫ್ಟ್ ಅಂತ, ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲ ಬಳಸ್ತಾರೆ ಸೆಮಿನಾರ್ಗಳಲ್ಲೆಲ್ಲ. ಆ ಥರ ಬಾಬು ಕೃಷ್ಣಮೂರ್ತಿಯವರು ಅಜೇಯ ಕಾದಂಬರಿ ಚಂದ್ರಶೇಖರ್ ಆಜಾದ್ ಬಗ್ಗೆ ಬರೆದದ್ದು ಈಗ ಹೆಚ್ಚು ಕಡಿಮೆ ವೃದ್ಧರಾಗುತ್ತಿರುವ, ನನಗಿಂತಲೂ ಸ್ವಲ್ಪ ಹೆಚ್ಚು ಪ್ರಾಯ ಆದವರ ಒಂದು ತಲೆಮಾರೇ ಅದರಿಂದ ಬಹಳ ಪ್ರಭಾವಿತವಾಗಿತ್ತು ಅಂತ ನಾನು ಕೇಳಿದ್ದೇನೆ. ಅಂದರೆ ಚಂದ್ರಶೇಖರ್ ಆಜಾದ ಜೀವನವನ್ನು ಆ ಕಾಲದ, ಆಗಲೂ ಕೂಡ ಅವರು ಬೇರೆ ಬೇರೆ ಊರುಗಳಿಗೆ ಚಂದ್ರಶೇಖರ್ ಆಜಾದ್ ಇದ್ದಲ್ಲಿಗೆ ಪ್ರಯಾಣ ಮಾಡಿ ಅಲ್ಲಿ ಪೇಪರ್ ಕಟ್ಟಿಂಗ್ಸ್ ಆಗಿನ ಕಾಲದ್ದೆಲ್ಲ ಕಲೆಕ್ಟ್ ಮಾಡಿ ಅದರ ಆಧಾರದಲ್ಲಿ ಇಡೀ ಆಜಾದನ ಒಂದು ಜೀವನವನ್ನು ಮರುಚಿತ್ರಣ ಕಾದಂಬರಿಯ ರೂಪದಲ್ಲಿ ಮಾಡಿದರು. ಅದು ಬಹಳ ಯಶಸ್ವಿಯಾದ ಮತ್ತೆ ಮತ್ತೆ ಮುದ್ರಣವಾದಂಥ ಒಂದು ಕಾದಂಬರಿ. ಆ ರೀತಿಯಲ್ಲಿ ಬಹುಶಃ ಅಶೋಕನ ಬಗ್ಗೆ ವಿದ್ವತ್ ಕ್ಷೇತ್ರದಲ್ಲಿ ಸಾಕಷ್ಟು ಬೇರೆ ಬೇರೆ, ಈಗ ಇವರೇನು ಹೇಳಿದರೂ ಅದನ್ನೇ ಹೇಳುವಂತಹ ವಿದ್ವಾಂಸರು ಕೂಡ ಇದ್ದಾರೆ ಭಾರತದಲ್ಲಿ. ಆದರೆ ಒಂದು ಸಾಮಾನ್ಯ ಜನರ ತಿಳುವಳಿಕೆ, ನಾವು ಪಠ್ಯಪುಸ್ತಕದಲ್ಲಿ ಓದಿ ಸಾಲು ಮರಗಳನ್ನು ನಡೆಸಿದ ಮಾರ್ಗದ ಬದಿಯಲ್ಲಿ ಅಂತೆಲ್ಲ ಏನು ಎಲ್ಲ ರಾಜರ ಬಗ್ಗೆ ಕೇಳ್ತೇವೆ, ಆ ಥರದ ಒಂದು ಜನರಲೈಸ್ ಆದ ಒಂದು ಹೇಳಿಕೆ ಇದೆ. ನಾವು ಹಿಸ್ಟ್ರಿ ಪಾಠಪುಸ್ತಕದಲ್ಲಿ ಅದನ್ನು ಎಲ್ಲರಿಗೂ ಬರೀತಿದ್ದೇವೆ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ, ಛತ್ರಗಳನ್ನು ಕಟ್ಟಿದ, ಸಾಲು ಮರ ನಡೆಸಿದ, ಮಿನಿಮಮ್ ಮಾರ್ಕ್ ಬಂದೇ ಬರ್ತದೆ. ಎಲ್ಲ ರಾಜರು ಅದನ್ನು ಮಾಡಿದ್ದಾರೆ ಅಂತ ನಮ್ಮ ಲೆಕ್ಕ. ಅದೇ ಥರ ಅಶೋಕನ ಬಗ್ಗೆ ಒಂದು ಪಿಕ್ಚರ್ ನಮ್ಮಲ್ಲಿದೆ. ಆದರೆ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಿಸುವಂತಹ, ಮತ್ತು ಸ್ವಲ್ಪ ಹೇಗೆ ಅಶೋಕನ ಪಾತ್ರ ಒಂದು ಹೆಚ್ಚು ಸಂಕೀರ್ಣವಾದ ಪಾತ್ರ. ಎಲ್ಲ ಮನುಷ್ಯರೂ ಸಂಕೀರ್ಣರೇ, ಯಾರೂ ಬಹಳ ಸರಳವಾದ ರೀತಿಯಲ್ಲಿ ಚಿತ್ರಿಸುವಂಥ ಮನುಷ್ಯರು ಇಲ್ಲ. ಆದರೆ ನಮ್ಮ ಅನುಕೂಲಕ್ಕಾಗಿ ನಾವು ಸರಳಗೊಳಿಸಿ ಚಿತ್ರಿಸಿಕೊಳ್ತೇವೆ.
ಅದರ ಬದಲಾಗಿ ಹೆಚ್ಚು ಆಳವಾಗಿ ನಾವು ಇಡೀ ಆ ಕಾಲದ ಒಂದು ಜನಜೀವನವನ್ನು ನೋಡ್ಬೋದು ಅನ್ನೋದನ್ನು ಅವರು ತಮ್ಮ ಈ ಗಾತ್ರ ಗುಣ ಎರಡರಲ್ಲೂ ಕೂಡ ದೊಡ್ಡದಾದಂತಹ ಒಂದು ಕಾದಂಬರಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು ಮತ್ತು ಇನ್ನೂ ಇದಕ್ಕಿಂತ ದೊಡ್ಡ ಮಟ್ಟದ ಉತ್ತಮವಾದ ಕಾದಂಬರಿಗಳು ಬರಲಿ ಅಂತ ಹಾರೈಸ್ತೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುತ್ತಾ ನಮ್ಮ ಧನ್ಯವಾದ. ಅವಧಿಯನ್ನು ಚಂದವಾಗಿ ನಡೆಸಿಕೊಟ್ಟ ಎಲ್ಲ ಸಭಾಸದರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಸಹನಾ ವಿಜಯಕುಮಾರ್ ಮತ್ತು ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಇವರಿಗೆ ಮಂಗಳೂರು ಲಿಟ್ ಫೆಸ್ಟ್ ಪರವಾಗಿ ಈಗ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿ MRPLನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ಸುದರ್ಶನ್ ಎಸ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸುದರ್ಶನ್ ಎಸ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ MRPL.